ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಶ್ರೀನಿವಾಸ್. ಇಂದು ನಿಮಗಾಗಿ ಒಂದು ರೋಚಕ ಭಯಾನಕ ಕಥೆಯನ್ನು ತಂದಿದ್ದೇನೆ. ಇದನ್ನು ಕೇಳಿದ ನಂತರ ನಿಮ್ಮ ಹೃದಯದ ಬಡಿತ ಹೆಚ್ಚುವುದು ಖಚಿತ. ನೋಡಿ ಗೆಳೆಯರೇ, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಭೂತಕಾಲ ಪಾಸ್ಟ್ ಇರುತ್ತದೆ. ಕೆಲವರದ್ದು ಸುಂದರ, ಕೆಲವರದ್ದು ಕಹಿಯಾಗಿರುತ್ತದೆ. ಕೆಲವರು ತಮ್ಮ ಭೂತಕಾಲವನ್ನು ಮರೆತು ಮುನ್ನಡೆಯುತ್ತಾರೆ. ಆದರೆ ಇನ್ನು ಕೆಲವರು ಅದರಲ್ಲೇ ಸಿಕ್ಕಿಹಾಕಿಕೊಂಡು ಚಿಂತೆಯಿಂದ ನರಳುತ್ತಿರುತ್ತಾರೆ. ಅವರಿಗೆ ಪರಿಹಾರ ಸಿಗದೆ ಹೋದಾಗ ಅವರು ಇತರರ ಮೇಲಿನ ಈರ್ಷೆ ಮತ್ತು ಅಸೂಯೆಯಿಂದ ಅಂಧರಾಗುತ್ತಾರೆ. ಆ ಅಸೂಯೆಯೇ ಅವರನ್ನು ಭಯಾನಕ ದಾರಿಯಲ್ಲಿ ಕೊಂಡೊಯ್ಯುತ್ತದೆ. ಅಲ್ಲಿ ಅವರ ಕೃತ್ಯಗಳಿಗೆ ಯಾವುದೇ ಪರಿಹಾರವಿರುವುದಿಲ್ಲ. ಇಂದಿನ ಕಥೆಯಲ್ಲಿ ನೀವು ಅಂತಹದ್ದೇ ಒಂದು ಘಟನೆಯನ್ನು ನೋಡಲಿದ್ದೀರಿ. ಹಾಗಾದರೆ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಬಂದಿರುವವರು ಈ ಕಥೆಯನ್ನು ಕೊನೆಯವರೆಗೂ ಕೇಳಿ, ನಂತರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಟುಂಬದ ಭಾಗವಾಗಬಹುದು. ಶುರು ಮಾಡೋಣ. ಕೆಂಪು ಜೋಡೆಯಲ್ಲಿ ಸಿಂಗರಿಸಿದ ಮಾನವಿ ತನ್ನ ಮದುವೆ ಮೆರವಣಿಗೆಯ ನಿರೀಕ್ಷೆಯಲ್ಲಿ ಕುಳಿತಿದ್ದಳು. ಮುಖದಲ್ಲಿ ನಗು ಇದ್ದರೂ ಮನಸ್ಸಿನ ಒಂದು ಮೂಲೆಯಲ್ಲಿ ಸ್ವಲ್ಪ ಭಯವೂ ಇತ್ತು. ಕಾರಣ ಸ್ಪಷ್ಟ. ಒಂದು ಬದಿಯಲ್ಲಿ ಅವಳ ಹಿಂದಿನ ಜೀವನ ಅತೀತ ಇತ್ತು, ಅದು ಇನ್ನೂ ಅವಳನ್ನು ಬಿಟ್ಟಿರಲಿಲ್ಲ. ಮತ್ತೊಂದು ಬದಿಯಲ್ಲಿ ಅವಳ ಭವಿಷ್ಯ, ಅಲ್ಲಿ ಅವಳ ಮದುವೆ ನಡೆಯಲಿತ್ತು. ಮಾನವಿಯ ಮದುವೆ ರಜತ್ ಎಂಬ ಶ್ರೀಮಂತ, ಉನ್ನತ ವರ್ಗದ ಹುಡುಗನೊಂದಿಗೆ ನಿಶ್ಚಯವಾಗಿತ್ತು. ಮೊದಲ ಭೇಟಿಯಲ್ಲೇ ರಜತ್ ಮತ್ತು ಅವನ ಕುಟುಂಬಕ್ಕೆ ಮಾನವಿ ಇಷ್ಟವಾಗಿದ್ದಳು. ಅವರು ತಮ್ಮ ಮಗನಿಗೆ ಶಾಂತ ಸ್ವಭಾವದ, ಸರಳ ಮನಸ್ಸಿನ ಹುಡುಗಿಯನ್ನು ಹುಡುಕುತ್ತಿದ್ದರು ಮತ್ತು ಆ ಎಲ್ಲ ಗುಣಗಳು ಮಾನವಿಯಲ್ಲಿದ್ದವು. ಅದಕ್ಕೆ ಈ ಸಂಬಂಧ ತಕ್ಷಣವೇ ನಿಶ್ಚಿತವಾಯಿತು. ಮಾನವಿಯ ಮನೆಯವರಿಗೂ ಈ ಸಂಬಂಧದ ಬಗ್ಗೆ ತುಂಬಾ ಸಂತೋಷ. ಮಾನವಿಯೂ ಕೂಡ ಒಪ್ಪಿಗೆ ನೀಡಿದ್ದಳು. ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು ಮತ್ತು ಈಗ ಮದುವೆಯ ದಿನವೂ ಬಂದಿತ್ತು. ಮನೆ ತುಂಬಾ ಸಂಭ್ರಮ. ಎಲ್ಲೆಡೆ ಹೂವಿನ ಅಲಂಕಾರ, ಸಂಗೀತ, ನೃತ್ಯ ಸಂಭ್ರಮ. ಆದರೆ ಈ ಸಂಭ್ರಮದ ಮಧ್ಯೆಯೇ ಮಾನವಿಯ ಮನಸ್ಸಿನಲ್ಲಿ ಒಂದು ವಿಚಿತ್ರ ಅಶಾಂತಿ ಹರಡಿತ್ತು. ಕಾರಣ ಕಾರ್ತಿಕ್, ಅವಳ ಹಿಂದಿನ ಪ್ರೇಮಿ, ಯಾರೊಂದಿಗೆ ಈಗ ಯಾವುದೇ ಸಂಬಂಧ ಇರಬಾರದು ಎಂದು ಅವಳು ನಿರ್ಧರಿಸಿದ್ದಳು. ಆದರೆ ಮದುವೆಯ ರಂಗಿನ ವಾತಾವರಣದಲ್ಲಿ ಮಾನವಿ ಕ್ಷಣಕಾಲಕ್ಕಾದರೂ ತನ್ನ ಚಿಂತೆಗಳನ್ನು ಮರೆತು ಸಂತೋಷದಿಂದ ತೇಲುತ್ತಿದ್ದಳು. ಏಕೆಂದರೆ ಪ್ರತಿಯೊಬ್ಬ ಹುಡುಗಿಯ ಜೀವನದಲ್ಲಿ ಇದು ಅತ್ಯಂತ ವಿಶೇಷ ಕ್ಷಣ. ಆದರೆ ಮಾನವಿಗೆ ಗೊತ್ತಿರಲಿಲ್ಲ, ಆಕೆಯ ಭೂತಕಾಲವೇ ಅವಳ ಭವಿಷ್ಯವನ್ನು ನಾಶ ಮಾಡುವ ಮಟ್ಟಿಗೆ ಪ್ರಭಾವ ಬೀರಲಿದೆ ಎಂದು. ಸ್ವಲ್ಪ ಹೊತ್ತಿನಲ್ಲಿ ಮೆರವಣಿಗೆ ಬರುತ್ತದೆ. ಮಾನವಿಯ ಮನೆಯವರು ಸಾಂಪ್ರದಾಯಿಕ ವಿಧಿವಿಧಾನಗಳಿಂದ ವರನನ್ನು ಸ್ವಾಗತಿಸುತ್ತಾರೆ. ವಧು ಆಗಿ ಸಿಂಗರಿಸಿದ ಮಾನವಿ ಕನ್ನಡಿಯ ಮುಂದೆ ನಗುತ್ತ ನಿಂತಿದ್ದಳು. ಆ ಸಮಯದಲ್ಲಿ ಆಕೆಯ ಫೋನ್ಗೆ ಒಂದು ಮೆಸೇಜ್ ಬರುತ್ತದೆ. ಅದನ್ನು ನೋಡುತ್ತಿದ್ದಂತೆಯೇ ಅವಳ ಮುಖದ ನಗು ಮಾಯವಾಗುತ್ತದೆ. ಮೆಸೇಜ್ ಕಳಿಸಿದವನು ಕಾರ್ತಿಕ್. ಅದರಲ್ಲಿ ಬರೆದಿತ್ತು, ನೀನು ಈ ಮದುವೆ ಮಾಡಿಕೊಳ್ಳಬಾರದು. ಇನ್ನೂ ಸಮಯ ಇದೆ, ನನ್ನ ಜೊತೆ ಓಡಿ ಬಾ. ನಾನು ನಿನ್ನ ಮನೆಯ ಹಿಂದೆ ಅಡಗಿದ್ದೇನೆ, ನಿನ್ನ ಬರುವಿಕೆಗಾಗಿ ಕಾಯುತ್ತಿದ್ದೇನೆ. ಇದನ್ನು ಓದಿದ ಮಾನವಿ ನಡುಗಿಬಿಡುತ್ತಾಳೆ. ಓ ದೇವರೇ, ಅವನು ಇಲ್ಲಿ ಇದ್ದಾನಾ? ಈಗ ನಾನು ಏನು ಮಾಡಲಿ? ಆಗಲೇ ಮತ್ತೆ ಫೋನ್ ಮೊಳಗುತ್ತದೆ. ಕಾರ್ತಿಕ್ನ ಕರೆ. ಫೋನ್ ಎತ್ತುವ ಧೈರ್ಯ ಮಾನವಿಗೆ ಇರಲಿಲ್ಲ. ಆ ಕ್ಷಣದಲ್ಲೇ ಮತ್ತೊಂದು ಮೆಸೇಜ್ ಬರುತ್ತದೆ, ನೀನು ಫೋನ್ ಎತ್ತದಿದ್ದರೂ ಪರವಾಗಿಲ್ಲ, ನಾನು ಇಲ್ಲಿ ನಿನಗಾಗಿ ಕಾಯುತ್ತಿದ್ದೇನೆ. ಇಂದು ರಾತ್ರಿ ನೀನು ನನ್ನ ಜೊತೆ ಓಡಿ ಬರದಿದ್ದರೆ ನಾನು ಏನು ಮಾಡುತ್ತೇನೆ ಎಂಬುದು ನಿನಗೆ ಊಹೆಯೂ ಆಗುವುದಿಲ್ಲ. ಈ ಮೆಸೇಜ್ ಓದಿದ ಕೂಡಲೇ ಮಾನವಿ ಅವನ ಸಂಖ್ಯೆಯನ್ನು ಬ್ಲಾಕ್ ಮಾಡುತ್ತಾಳೆ. ಇದು 4ನೇ ಬಾರಿ. ಕಾರ್ತಿಕ್ ಅನೇಕ ಹೊಸ ಸಂಖ್ಯೆಗಳ ಮೂಲಕ ಬೆದರಿಕೆ ಸಂದೇಶಗಳನ್ನು ಕಳುಹಿಸುತ್ತಿದ್ದನು. ಮಾನವಿ ಕುಟುಂಬದವರಿಗೆ ಈ ವಿಷಯ ಹೇಳಲು ಸಹ ಹೆದರುತ್ತಿದ್ದಳು, ಏಕೆಂದರೆ ಕಾರ್ತಿಕ್ ಅವಳ ಜೀವನದ ದೊಡ್ಡ ತಪ್ಪು. ಆದರೆ ಇಂದು ಅವಳ ಮದುವೆಯ ದಿನ, ಯಾವ ಕಾರಣಕ್ಕೂ ಇದು ನಿಲ್ಲಬಾರದು ಎಂಬುದು ಅವಳ ನಂಬಿಕೆ. ಓ ದೇವರೇ, ಈ ಕಾರ್ತಿಕ್ ಇಲ್ಲಿ ಬಂದು ಯಾವ ತಮಾಷೆ ಮಾಡಬಾರದು ಎಂದು ಮಾನವಿ ಆತಂಕದಿಂದ ಯೋಚಿಸುತ್ತಿದ್ದಳು. ಸ್ವಲ್ಪ ಹೊತ್ತಿನಲ್ಲೇ ಮದುವೆಯ ಸಮಯ ಆಗುತ್ತದೆ. ಮಾನವಿ ತನ್ನ ಮನಸ್ಸನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾಳೆ. ವರವಧು ಇಬ್ಬರೂ ಮಂಟಪದಲ್ಲಿ ಕುಳಿತುಕೊಳ್ಳುತ್ತಾರೆ. ಪಂಡಿತರು ಮಂತ್ರಗಳನ್ನು ಪಠಿಸುತ್ತಾರೆ. ಎಲ್ಲರ ಮುಖದಲ್ಲಿ ಸಂತೋಷ. ಆದರೆ ಮಾನವಿ ಮನಸ್ಸಿನಲ್ಲಿ ಭಯವೇ ತುಂಬಿರುತ್ತೆ. ಕಪಾಲದ ಮೇಲೆ ಬೆವರು ಹನಿಗಳು ಜಾರುತ್ತಿವೆ. ಸ್ವಲ್ಪ ಸಮಯದ ನಂತರ ಮದುವೆ ಮುಗಿಯುತ್ತದೆ. ಇಬ್ಬರೂ ಪತಿಪತ್ನಿಯಾಗಿ ಒಂದಾಗುತ್ತಾರೆ. ಮದುವೆಯ ನಂತರ ಮಾನವಿ ಉಸಿರೆಳೆಯುತ್ತಾಳೆ. ದೊಡ್ಡ ಗಂಡಾಂತರ ತಪ್ಪಿತು ಎಂಬಂತೆ. ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ. ಮಾನವಿ ತನ್ನ ಪತಿ ರಜತ್ ಜೊತೆ ಗಂಡನ ಮನೆಗೆ ತಲುಪುತ್ತಾಳೆ. ಅಲ್ಲಿಗೆ ಬಂದ ತಕ್ಷಣ ಮಾನವಿಯನ್ನು ಗಂಡನ ಮನೆಯಲ್ಲಿ ಬಹಳ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಕೆಲವೇ ದಿನಗಳಲ್ಲಿ ಎಲ್ಲವೂ ಅತ್ಯಂತ ಸುಸೂತ್ರವಾಗಿ ಸಾಗುತ್ತಿತ್ತು.
ಮಾನವಿಗೆ ಅಲ್ಲಿ ಎಲ್ಲರಿಂದಲೂ ಗೌರವ ಮನ್ನಣೆ ದೊರೆಯುತ್ತಿತ್ತು. ಅವಳು ಒಳ್ಳೆಯ ಪತ್ನಿಯಾಗಿ, ಒಳ್ಳೆಯ ಸೊಸೆಯಾಗಿ ತನ್ನ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿಭಾಯಿಸುತ್ತಿದ್ದಳು. ಹೀಗೆ ನಿಧಾನವಾಗಿ ಮಾನವಿ ಮತ್ತು ರಜತ್ ನಡುವೆ ಪ್ರೀತಿಯ ಬಂಧವು ಬೆಳೆಯಿತು. ಎಲ್ಲರ ದೃಷ್ಟಿಯಲ್ಲೂ ಮಾನವಿ ಒಬ್ಬ ಸಂಸ್ಕಾರವಂತ ಸೊಸೆ ಮತ್ತು ಧರ್ಮಪತ್ನಿಯಾಗಿ ಕಾಣಿಸುತ್ತಿದ್ದಳು. ಆದರೆ ಅದು ಕೇವಲ ಕ್ಷಣಿಕ ಸಂತೋಷ ಮಾತ್ರ, ಏಕೆಂದರೆ ಈಗ ಮಾನವಿಯ ಜೀವನದಲ್ಲಿ ಒಂದು ಅಂತಹ ಘಟನೆ ನಡೆಯಲಿತ್ತು, ಅದನ್ನು ಯಾರೂ ಊಹಿಸಿರಲಿಲ್ಲ. ಒಂದು ದಿನ ಮಾನವಿಯ ಆತ್ಮೀಯ ಗೆಳತಿ ಉರ್ವಶಿ ಅವಳನ್ನು ನೋಡಲು ಗಂಡನ ಮನೆಗೆ ಬರುತ್ತಾಳೆ. ಕೈಯಲ್ಲಿ ಮಿಠಾಯಿಯ ಒಂದು ಡಬ್ಬ ಇತ್ತು. ಮಾನವಿ ಸಂತೋಷದಿಂದ ಅವಳನ್ನು ಅಪ್ಪಿಕೊಂಡು ಕೇಳುತ್ತಾಳೆ, ಇಷ್ಟು ದಿನಗಳ ನಂತರ ದಿಢೀರ್ ಅಂತ ಇಲ್ಲಿಗೆ ಹೇಗೆ? ಉರ್ವಶಿ ನಗುತ್ತಾ ಹೇಳುತ್ತಾಳೆ, ನನಗೆ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ, ಅದಕ್ಕಾಗಿ ನಿನ್ನನ್ನು ಭೇಟಿ ಮಾಡಲು ಬಂದಿದ್ದೇನೆ, ಜೊತೆಗೆ ಸಿಹಿ ತಂದಿದ್ದೇನೆ. ಇದನ್ನು ಕೇಳಿದ ಮಾನವಿ ಖುಷಿಯಿಂದ ಹೇಳುತ್ತಾಳೆ, ಇದು ತುಂಬಾ ಒಳ್ಳೆಯ ಸುದ್ದಿ, ನಿಜಕ್ಕೂ ನಿನ್ನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಹೀಗೆ ಹೇಳಿ ಮತ್ತೆ ಅವಳನ್ನು ಅಪ್ಪಿಕೊಳ್ಳುತ್ತಾಳೆ. ಇಬ್ಬರು ಗೆಳತಿಯರು ಸ್ವಲ್ಪ ಹೊತ್ತು ಮಾತನಾಡುತ್ತಿರುತ್ತಾರೆ. ಮಾತಿನ ಮಧ್ಯೆ ಉರ್ವಶಿ ಕಾರ್ತಿಕ್ನ ಹೆಸರು ಉಲ್ಲೇಖಿಸುತ್ತಾಳೆ. ಆ ಮಾತಿಗೆ ಮಾನವಿ ಕೋಪದಿಂದ ಹೇಳುತ್ತಾಳೆ, ಉರ್ವಶಿ, ಅವನ ಹೆಸರನ್ನೇ ಉಚ್ಚರಿಸಬೇಡ, ನಾನು ಅವನ ಹೆಸರನ್ನು ಕೇಳಲು ಇಷ್ಟಪಡುವುದಿಲ್ಲ. ಉರ್ವಶಿ ಸಣ್ಣ ಧ್ವನಿಯಲ್ಲಿ ಹೇಳುತ್ತಾಳೆ, ಆದರೆ ಆ ಬಡವನು ನಿನ್ನ ನೆನಪಿನಲ್ಲಿ ನರಳುತ್ತಿದ್ದಾನೆ, ಅವನು ನಿನ್ನ ಜೊತೆ ಕೇವಲ ಒಂದು ಸಲ ಮಾತನಾಡಲು ಬಯಸುತ್ತಿದ್ದಾನೆ. ಮಾನವಿ ಕೋಪದಿಂದ ಹೇಳುತ್ತಾಳೆ, ನೀನು ಬಡವ ಎಂದು ಹೇಳುತ್ತಿರುವ ಆ ಕಾರ್ತಿಕ್ ಎಷ್ಟು ದಿನಗಳಿಂದ ನನಗೆ ತೊಂದರೆ ಕೊಟ್ಟ, ನನಗೆ ಬೆದರಿಕೆ ಹಾಕಿದ, ನಾನು ಎಲ್ಲವನ್ನೂ ಸಹಿಸಿಕೊಂಡೆ. ಅವನು ನನ್ನ ನೆನಪಿನಲ್ಲಿ ಸಾಯುತ್ತಿದ್ದರೆ ಸಾಯಲಿ, ನಾನು ನನ್ನ ಇಂದಿನ ಜೀವನ ಮತ್ತು ಭವಿಷ್ಯವನ್ನು ಅವನ ಕಾರಣಕ್ಕೆ ಹಾಳು ಮಾಡಿಕೊಳ್ಳುವುದಿಲ್ಲ. ಉರ್ವಶಿ ಮತ್ತೆ ಅವಳನ್ನು ಮನವೊಲಿಸಲು ಯತ್ನಿಸುತ್ತಾಳೆ. ಇಷ್ಟು ಕೋಪ ಬೇಡ ಮಾನವಿ, ಕೇವಲ ಒಂದು ಸಲ ಅವನ ಜೊತೆ ಮಾತನಾಡು, ನಂತರ ಅವನು ಮತ್ತೆ ನಿನ್ನನ್ನು ಕಾಡುವುದಿಲ್ಲ. ಇದಕ್ಕೆ ಮಾನವಿ ಕಟುವಾಗಿ ಹೇಳುತ್ತಾಳೆ, ನನಗೆ ಕಾಣುತ್ತಿದೆ, ನೀನು ಇಲ್ಲಿಗೆ ಸಂತೋಷದ ಸುದ್ದಿ ಹೇಳಲು ಬಂದಿಲ್ಲ, ನಿಜವಾಗಿ ಕಾರ್ತಿಕ್ಗೋಸ್ಕರ ಬಂದಿದ್ದೀಯಾ, ಹೌದಾ? ಇದನ್ನು ಕೇಳಿ ಉರ್ವಶಿ ಮೌನವಾಗುತ್ತಾಳೆ. ನಂತರ ಹೇಳುತ್ತಾಳೆ, ಸರಿ, ಈಗ ನಾನು ಹೊರಡುತ್ತೇನೆ. ಉರ್ವಶಿಯನ್ನು ಬಾಗಿಲವರೆಗೆ ಬಿಟ್ಟು ಬಂದ ಮಾನವಿ ಹೊರಗೆ ನಿಲ್ಲುತ್ತಾಳೆ. ಹೊರಡುವಾಗ ಉರ್ವಶಿ ಮಾನವಿಯತ್ತ ಒಂದು ನೋಟ ಹಾಕಿ ಹೇಳುತ್ತಾಳೆ, ನನ್ನನ್ನು ಕ್ಷಮಿಸು. ಮಾನವಿ ಆಶ್ಚರ್ಯದಿಂದ ಕೇಳುತ್ತಾಳೆ, ಯಾಕೆ ಕ್ಷಮೆ ಕೇಳುತ್ತಿದ್ದೀಯಾ? ಉರ್ವಶಿ ನಿಧಾನವಾಗಿ ಹೇಳುತ್ತಾಳೆ, ಕಾರ್ತಿಕ್ನ ವಿಷಯ ಪ್ರಸ್ತಾಪಿಸಿ ನಿನ್ನನ್ನು ಕೋಪಗೊಳಿಸಿದ್ದೇನೆ, ಅದಕ್ಕಾಗಿ. ಮಾನವಿ ನಿಟ್ಟುಸಿರು ಬಿಡುತ್ತಾ ಹೇಳುತ್ತಾಳೆ, ಪರವಾಗಿಲ್ಲ, ನೀನು ಅವನ ಸ್ನೇಹಿತೆಯಾಗಿದ್ದೆ ಎಂಬುದು ನನಗೆ ಗೊತ್ತು, ಆದರೆ ಅವನು ಮಾಡಿದ ಕೆಲಸವನ್ನು ಮರೆಯಲು ಸಾಧ್ಯವಿಲ್ಲ, ಕ್ಷಮಿಸಲು ಸಾಧ್ಯವಿಲ್ಲ. ನಿಜವಾದ ಸ್ನೇಹಿತೆಯಾಗಿದ್ದರೆ ನೀನು ನನ್ನ ಭಾವನೆ ಅರ್ಥ ಮಾಡಿಕೊಳ್ಳಬೇಕು. ಮಾನವಿಯ ಮಾತುಗಳಿಗೆ ತಲೆಯಾಡಿಸುತ್ತಾ ಉರ್ವಶಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆದರೆ ಅವಳ ಮುಖದಲ್ಲಿ ಪಶ್ಚಾತ್ತಾಪದ ಗುರುತುಗಳು ಸ್ಪಷ್ಟವಾಗಿದ್ದವು. ಮೌನವಾಗಿ ತಲೆಯನ್ನು ಕೆಳಗಿಟ್ಟು ನಡೆದಾಡುತ್ತಾಳೆ. ಮಧ್ಯರಸ್ತೆಯಲ್ಲಿ ಅವಳ ಫೋನ್ ಮೊಳಗುತ್ತದೆ. ಅವಳು ನಿಂತು ಫೋನ್ ಎತ್ತಿ ನಿಧಾನವಾಗಿ ಹೇಳುತ್ತಾಳೆ, ಹೌದು, ನಾನು ಅವಳ ಮನೆಗೆ ಹೋದೆ, ನೀನು ಹೇಳಿದಂತೆಯೇ ಎಲ್ಲವನ್ನೂ ಮಾಡಿದ್ದೇನೆ, ಈಗ ನೋಡೋಣ ಪರಿಣಾಮ ಯಾವಾಗ ಗೋಚರಿಸುತ್ತದೆ. ಇದನ್ನು ಹೇಳಿ ಫೋನ್ ಕಟ್ ಮಾಡುತ್ತಾಳೆ. ರಾತ್ರಿ ಸರಿಯಾಗಿ 12 ಗಂಟೆ. ರಜತ್ ಮತ್ತು ಮಾನವಿ ಗಾಢ ನಿದ್ರೆಯಲ್ಲಿ ಇದ್ದರು. ಕೋಣೆಯೊಳಗೆ ನಿಶ್ಶಬ್ದ, ಗೋಡೆಯ ಮೇಲಿನ ಗಡಿಯಾರದ ಟಿಕ್ ಟಿಕ್ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಎಲ್ಲೆಡೆ ಮೌನ ಆವರಿಸಿತ್ತು. ಆದರೆ ಅಕಸ್ಮಾತ್ ಒಂದು ವಿಚಿತ್ರ ಶಬ್ದ ರಜತ್ನ ನಿದ್ರೆಯನ್ನು ಕೆಡಿಸುತ್ತದೆ. ಅವನು ಕಣ್ಣು ತೆರೆಯುತ್ತಿದ್ದಂತೆಯೇ ಮುಂದೆ ಕಂಡ ದೃಶ್ಯದಿಂದ ಅವನ ಹೃದಯ ನಡುಗುತ್ತದೆ. ಕ್ಷೀಣ ಬೆಳಕಿನಲ್ಲಿ ಮಾನವಿ ಒಂದು ಅಸಹಜ ಮತ್ತು ಭಯಾನಕ ರೂಪದಲ್ಲಿ ಕಾಣಿಸುತ್ತಿದ್ದಳು. ಅವಳು ಹಾಸಿಗೆಯ ಮೇಲೆ ಪದ್ಮಾಸನ ಹಾಕಿ ಕುಳಿತಿದ್ದಳು. ಅವಳ ಉದ್ದವಾದ ಬಿಚ್ಚಿದ ಕೂದಲು ಮುಖವನ್ನು ಮುಚ್ಚಿಬಿಟ್ಟಿತ್ತು. ಅದರ ಮಧ್ಯೆ ಕೇವಲ 2 ಚುರುಕಾದ ಹೊಳೆಯುವ ಕಣ್ಣುಗಳು ಕಾಣಿಸುತ್ತಿದ್ದವು. ಅವು ಪಾಪೆಗಳನ್ನು ಜಾರಿಸದೆ ನೇರವಾಗಿ ರಜತ್ನತ್ತ ನೋಡುತ್ತಲೇ ಇವೆ. ಇದನ್ನು ನೋಡಿ ರಜತ್ ಭಯದಿಂದ ಹಿಂದೆ ಸರಿಯುತ್ತಾನೆ. ನಡುಗುವ ಧ್ವನಿಯಲ್ಲಿ ಕೇಳುತ್ತಾನೆ, ಮಾನವಿ, ನೀನು ಯಾಕೆ ಹೀಗೆ? ಅಕಸ್ಮಾತ್ ರಜತ್ ಭಯದಿಂದ ಕೇಳುತ್ತಾನೆ, ಮಾನವಿ, ನಿನಗೆ ಏನಾಯಿತು? ನೀನು ಈ ರೀತಿ ಯಾಕೆ ಕುಳಿತಿದ್ದೀಯಾ? ಆದರೆ ಉತ್ತರವಾಗಿ ಮಾನವಿ ಕೇವಲ ಆಳವಾದ ಉಸಿರಾಟ ಮಾಡುತ್ತಲೇ ಇರುತ್ತಾಳೆ. ಅವಳ ಆ ಗಂಭೀರ ಉಸಿರಾಟದ ಶಬ್ದ ಆ ನಿಶ್ಶಬ್ದ ರಾತ್ರಿಯನ್ನು ಇನ್ನೂ ಭಯಾನಕವಾಗಿಸುತ್ತಿತ್ತು. ಕೆಲ ಕ್ಷಣಗಳ ಕಾಲ ಇಬ್ಬರ ನಡುವೆ ಸಂಪೂರ್ಣ ಮೌನ ಆವರಿಸಿತ್ತು. ಆ ಮೌನದಲ್ಲಿ ಕೇವಲ ಮಾನವಿಯ ಉಸಿರಾಟದ ಧ್ವನಿಯೇ ಕೇಳಿಸುತ್ತಿತ್ತು. ರಜತ್ನ ಭಯ ಹೆಚ್ಚುತ್ತಾ ಹೋಗುತ್ತಿತ್ತು. ಅವನು ನಿಧಾನವಾಗಿ ಅವಳ ಬಳಿಗೆ ಹೋಗಿ ತಟ್ಟುತ್ತಾ ಹೇಳುತ್ತಾನೆ, ಮಾನವಿ, ಏನಾದರೂ ಹೇಳು, ನಿನಗೆ ಏನಾಗಿದೆ? ಅಷ್ಟರಲ್ಲಿ ಮಾನವಿ ಕೋಪದಿಂದ ಕಣ್ಣೆತ್ತಿ ನೋಡುತ್ತಾಳೆ ಮತ್ತು ಮುಂದಿನ ಕ್ಷಣದಲ್ಲೇ ಬರನೆ ನೆಲಕ್ಕೆ ಬಿದ್ದುಬಿಡುತ್ತಾಳೆ. ಇದನ್ನು ಕಂಡ ರಜತ್ಗೆ ಭಯ ಹೆಚ್ಚುತ್ತದೆ. ತಕ್ಷಣ ಅವಳನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾನೆ.
ಮಾನವಿ, ಕಣ್ಣು ತೆರೆ, ಎದ್ದೇಳು. ಆದರೆ ಅವಳ ದೇಹ ಹಿಮದಂತೆ ತಣ್ಣಗಿತ್ತು. ಕೆಲವು ಕ್ಷಣಗಳ ನಿರಂತರ ಕರೆಗಳ ನಂತರ ನಿಧಾನವಾಗಿ ಮಾನವಿಗೆ ಪ್ರಜ್ಞೆ ಬರುತ್ತದೆ. ರಜತ್ ನಿಟ್ಟುಸಿರು ಬಿಟ್ಟು ಅವಳನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ ಮತ್ತು ನಡುಗುವ ಧ್ವನಿಯಲ್ಲಿ ಹೇಳುತ್ತಾನೆ, ನಿನಗೆ ಏನಾಯಿತು ಗೊತ್ತಾ? ನಿನ್ನನ್ನು ಆ ಸ್ಥಿತಿಯಲ್ಲಿ ನೋಡಿ ನಾನು ಎಷ್ಟು ಹೆದರಿದ್ದೆ. ಮಾನವಿ ಆಶ್ಚರ್ಯದಿಂದ ಅವನತ್ತ ನೋಡಿ ಹೇಳುತ್ತಾಳೆ, ನನಗೆ ಏನೂ ಆಗಿಲ್ಲ. ನಾನು ಈಗಲೇ ನಿದ್ರೆಯಿಂದ ಎದ್ದೆ. ನೀವು ಇಷ್ಟು ಆತಂಕಗೊಂಡಿದ್ದೀರಿ ಯಾಕೆ? ಅವಳ ಮಾತುಗಳಿಂದ ಸ್ಪಷ್ಟವಾಗುತ್ತಿತ್ತು, ಅವಳಿಗೆ ಕಳೆದ ರಾತ್ರಿ ಏನೂ ನೆನಪಿಲ್ಲ. ರಜತ್ ಮನಸ್ಸಿನಲ್ಲಿ ಯೋಚಿಸುತ್ತಾನೆ, ಬಹುಶಃ ಮಾನವಿ ನಿದ್ರೆಯಲ್ಲಿ ಏನೋ ಮಾತನಾಡುತ್ತಿದ್ದಳೋ, ಆದರೆ ನಾನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರಬಹುದು. ಮುಂದಿನ ಬೆಳಗ್ಗೆ ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ಆ ರಾತ್ರಿ ಕಂಡ ಭಯಾನಕ ದೃಶ್ಯ ರಜತ್ನ ಮನಸ್ಸಿನಿಂದ ಹೋಗುತ್ತಿರಲಿಲ್ಲ. ಉಪಾಹಾರ ಸೇವಿಸುವಾಗ ರಜತ್ ನಿಧಾನವಾಗಿ ಕೇಳುತ್ತಾನೆ, ಮಾನವಿ, ನಿನ್ನೆ ರಾತ್ರಿ ನಿನಗೆ ಏನಾಯಿತು ಗೊತ್ತಾ? ನೀನು ತುಂಬಾ ವಿಚಿತ್ರವಾಗಿ ವರ್ತಿಸುತ್ತಿದ್ದೆ. ಇದನ್ನು ಕೇಳಿ ಮಾನವಿ ಚಕಿತಳಾಗಿ ಹೇಳುತ್ತಾಳೆ, ನೀವು ಏನು ಹೇಳುತ್ತಿದ್ದೀರಿ? ನಾನು ಏನೂ ಮಾಡಲಿಲ್ಲ. ನಾನು ನಿದ್ರಿಸುತ್ತಿದ್ದೆ. ಬದಲಾಗಿ ನೀವು ನನ್ನನ್ನು ಮತ್ತೆ ಮತ್ತೆ ಎಬ್ಬಿಸುತ್ತಿದ್ದೀರಲ್ಲ. ರಜತ್ ಆಳವಾಗಿ ನಿಟ್ಟುಸಿರು ಬಿಡುತ್ತಾನೆ. ಹಾಗಾದರೆ ನಿನಗೆ ನಿನ್ನೆ ರಾತ್ರಿ ನಡೆದದ್ದು ಏನೂ ನೆನಪಿಲ್ಲವಾ? ಮಾನವಿ ಯೋಚಿಸಿ ಹೇಳುತ್ತಾಳೆ, ನೆನಪಿಲ್ಲವೆಂದರೆ? ಏನೂ ನೆನಪಿಲ್ಲ. ನೀವು ದಯವಿಟ್ಟು ಏನನ್ನಾದರೂ ಸ್ಪಷ್ಟವಾಗಿ ಹೇಳಿ. ಆ ಪ್ರಶ್ನೆಗೆ ರಜತ್ ಮೌನವಾಗುತ್ತಾನೆ. ಅವಳಿಗೆ ಆತಂಕ ಕೊಡಬಾರದೆಂದು ಎಲ್ಲವನ್ನೂ ಹೇಳದೆ ಬಿಡುತ್ತಾನೆ. ಆದರೆ ಸ್ವಲ್ಪ ಸಮಯದ ನಂತರ ಮತ್ತೊಂದು ಪ್ರಶ್ನೆ ಕೇಳುತ್ತಾನೆ. ಸರಿ ಬಿಡು, ಕೇವಲ ಒಂದು ಪ್ರಶ್ನೆ, ನಿನಗೆ ಎಂದಾದರೂ ಹೀಗಾಗಿದೆಯಾ? ನೀನು ನಿದ್ರೆಯಲ್ಲಿದ್ದರೂ ನಡೆಯುವುದು ಅಥವಾ ಕಣ್ಣು ತೆರೆದಿದ್ದರೂ ನಿದ್ರೆಯಲ್ಲೇ ಇರುವುದು? ಇದನ್ನು ಕೇಳಿ ಮಾನವಿ ಬೆಚ್ಚಿಬಿದ್ದು ಹಠಾತ್ ನಗುತ್ತಾಳೆ. ಅಯ್ಯೋ, ನೀವು ಹೇಗೆಲ್ಲ ಮಾತಾಡ್ತೀರಾ? ಯಾರಿದನ್ನು ನಿಮಗೆ ಹೇಳಿದ್ರೂ ನಾನು ನಿದ್ರೆಯಲ್ಲಿ ನಡೆಯುತ್ತೇನೆ ಅಂತ? ಸುಳ್ಳು ಹೇಳಿದ್ರು. ಖಂಡಿತ ಇದು ನನ್ನ ಗೆಳತಿ ಉರ್ವಶಿಯ ಹಾಸ್ಯವಾಗಿರಬೇಕು. ಅವಳಿಗೆ ಹೀಗೆ ಮೋಜು ಮಸ್ತಿ ಮಾಡುವ ಚಾಳಿಯಿದೆ. ಇದನ್ನು ಹೇಳುತ್ತಾ ಮಾನವಿ ನಗಲು ಶುರು ಮಾಡುತ್ತಾಳೆ. ಅವಳ ನಗುವಿನ ಮುಖ ನೋಡಿ ರಜತ್ನ ಮನವು ಹಗುರವಾಗುತ್ತದೆ. ಆ ಭಯಾನಕ ರಾತ್ರಿ ಹಾಸ್ಯದ ವಿಷಯವಾಗಿ ಬದಲಾಗಿದೆ ಎಂದು ಅವನಿಗೆ ಅನಿಸುತ್ತದೆ. ಆದರೆ ವಿಷಯ ಇಲ್ಲಿ ಮುಗಿಯಲಿಲ್ಲ. ಆ ರಾತ್ರಿ ಬಳಿಕ ಮಾನವಿಯಲ್ಲಿ ವಿಚಿತ್ರ ಬದಲಾವಣೆಗಳು ಕಾಣಿಸಿಕೊಂಡವು. ಅವಳ ವರ್ತನೆ ದಿನದಿಂದ ದಿನಕ್ಕೆ ಅಸಹಜವಾಗುತ್ತಿತ್ತು. ಅವಳು ಮಾತನಾಡುತ್ತಾ ಇದ್ದಾಗಲೇ ಅಕಸ್ಮಾತ್ ನಿಂತು ಒಳಗೆ ಏನನ್ನೋ ನೋಡಿದಂತೆ ಕಣ್ಣೆತ್ತಿ ಗಾಬರಿಯಿಂದ ನೋಡುತ್ತಿದ್ದಳು. ಯಾರಾದರೂ ಅವಳನ್ನು ಕರೆಯುತ್ತಿದ್ದರೂ ಅವಳು ಪ್ರತಿಕ್ರಿಯೆ ಕೊಡುತ್ತಿರಲಿಲ್ಲ. ಕಣ್ಣು ಮಿಟುಕಿಸದೆ ನೇರವಾಗಿ ನೋಡುತ್ತಲೇ ಇರುತ್ತಿದ್ದಳು. ಕೆಲಸ ಮಾಡುತ್ತಿದ್ದಾಗಲೂ ನಡೆದು ಹೋಗುತ್ತಿದ್ದಾಗಲೂ ಮಾನವಿ ಒಬ್ಬ ಬೊಂಬೆಯಂತೆ ನಿಂತು ಅಸಹಜವಾಗಿ ಉಸಿರಾಡುತ್ತಿದ್ದಳು. ಈ ವರ್ತನೆಯಿಂದ ರಜತ್ ಮಾತ್ರವಲ್ಲ, ಇಡೀ ಮನೆಯ ಜನ ಹೆದರಿ ಹೋದರು. ರಜತ್ ಅವಳನ್ನು ಡಾಕ್ಟರ್ ಬಳಿ ಕರೆದೊಯ್ದನು. ಪರೀಕ್ಷೆಯ ಸಮಯದಲ್ಲಿ ಮಾನವಿ ಸಂಪೂರ್ಣವಾಗಿ ಸಾಮಾನ್ಯವಾಗಿ ವರ್ತಿಸುತ್ತಿದ್ದಳು ಮತ್ತು ಅವಳ ಎಲ್ಲಾ ವರದಿಗಳು, ರಿಪೋರ್ಟ್ಸ್ ಸರಿಯಾಗಿದ್ದುವು. ಡಾಕ್ಟರ್ ಕೆಲವು ಔಷಧಿಗಳನ್ನು ಕೊಟ್ಟರು. ಅವಳು ಅವನ್ನು ತೆಗೆದುಕೊಳ್ಳುತ್ತಿದ್ದರೂ ಯಾವುದೇ ಪರಿಣಾಮ ಕಾಣಿಸಲಿಲ್ಲ. ಇದಾದ ನಂತರ ರಜತ್ ಯೋಚಿಸಿದ, ಮಾನವಿಯನ್ನು ಹೊರಗೆ ಕರೆದುಕೊಂಡು ಹೋಗೋಣ. ಹನಿಮೂನ್ಗೆ ಹೋಗುವುದರಿಂದ ಅವಳ ಮನಸ್ಸು ಬದಲಾಗಬಹುದು. ಕುಟುಂಬದವರ ಸಲಹೆಯ ನಂತರ ರಜತ್ ನಿರ್ಧರಿಸಿದ, ಅವನು ಮಾನವಿಯನ್ನು ಉತ್ತರಾಖಂಡದ ಪರ್ವತ ಪ್ರದೇಶಗಳಿಗೆ ಕರೆದೊಯ್ಯುತ್ತಾನೆ. ಇಬ್ಬರೂ ತಮ್ಮ ಸಾಮಾನುಗಳನ್ನು ಸಿದ್ಧಪಡಿಸಿ ಪ್ರಯಾಣ ಆರಂಭಿಸಿದರು. ಅನೇಕ ಗಂಟೆಗಳ ಪ್ರಯಾಣದ ನಂತರ ಅವರು ಒಂದು ದೊಡ್ಡ, ಅದ್ಭುತ ಹೋಟೆಲ್ನಲ್ಲಿ ತಂಗಿದರು. ಹೋಟೆಲ್ ತುಂಬಾ ಸುಂದರವಾಗಿತ್ತು. ಅದನ್ನು ನೋಡಿ ಮಾನವಿಯ ಕಣ್ಣುಗಳಲ್ಲಿ ಸಂತೋಷ ಕಂಗೊಳಿಸಿತು. ಅವಳ ನಗುವು ನೋಡಿ ರಜತ್ನ ಹೃದಯಕ್ಕೂ ಸಮಾಧಾನ ದೊರೆಯಿತು. ಉತ್ತರಾಖಂಡದಲ್ಲಿನ ಅವರ ಮೊದಲ ರಾತ್ರಿ ತುಂಬಾ ಸುಂದರವಾಗಿ ಕಳೆಯಿತು. ಮುಂದಿನ ದಿನ ರಜತ್ ತನ್ನ ಪತ್ನಿಯನ್ನು ಪರ್ವತಗಳ ಅದ್ಭುತ ನೈಸರ್ಗಿಕ ನೋಟಗಳನ್ನು ತೋರಿಸಲು ಕರೆದೊಯ್ದನು. ಇಬ್ಬರೂ ಆ ಪರ್ವತ ನೋಟಗಳಲ್ಲಿ ತಲ್ಲೀನರಾಗಿದ್ದರು. ಹೀಗೆ 3 ದಿನಗಳು ಕಳೆಯಿತು. ಇಬ್ಬರು ದಿನಪೂರ್ತಿ ತಿರುಗಾಡಿ ಸಂಜೆ ಹೋಟೆಲ್ಗೆ ಮರಳುತ್ತಿದ್ದರು. ಆ ಪ್ರಯಾಣದ ದಿನಗಳಲ್ಲಿ ರಜತ್ ಮತ್ತು ಮಾನವಿ ನಡುವೆ ಇನ್ನಷ್ಟು ಹತ್ತಿರದ ಬಾಂಧವ್ಯ ಬೆಳೆಯಿತು. ಮಾನವಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆ ಕಂಡುಬರುತ್ತಿತ್ತು. ಆದರೆ ಅದು ಕೆಲವೇ ಕ್ಷಣಗಳ ಸುಧಾರಣೆಯೋ ಅಥವಾ ಇನ್ನೂ ಅರ್ಥಕ್ಕೂ ಕಲ್ಪನೆಗೂ ಮೀರಿದ ಯಾವುದೋ ಘಟನೆ ನಡೆಯಬೇಕೋ ಎಂಬುದು ಸ್ಪಷ್ಟವಾಗಿರಲಿಲ್ಲ. ಒಂದು ಸಂಜೆ ಸ್ನಾನ ಮಾಡಿದ ನಂತರ ಮಾನವಿ ಕನ್ನಡಿಯ ಮುಂದೆ ನಿಂತು ಟವಲ್ನಿಂದ ಕೂದಲು ಒಣಗಿಸುತ್ತಿದ್ದಳು. ಅದೇ ಸಮಯದಲ್ಲಿ ಅಷ್ಟರಲ್ಲೇ ಆಕೆಗೆ ಕನ್ನಡಿಯಲ್ಲಿರುವ ತನ್ನ ಮುಖವೇ ಭಯಾನಕವಾಗಿ ಕಂಡಿತು. ಆ ದೃಶ್ಯದಿಂದ ಬೆಚ್ಚಿಬಿದ್ದ ಮಾನವಿ ಹಿಂತಿರುಗಿ ಓಡಲು ಯತ್ನಿಸಿದಳು. ಆದರೆ ಅವಳು ಕನ್ನಡಿಯಿಂದ ದೂರವಾದ ಕ್ಷಣದಲ್ಲೇ ಮುಖ ಮತ್ತೆ ಸಹಜವಾಗಿತ್ತು. ಎಲ್ಲವೂ ಅಷ್ಟು ವೇಗವಾಗಿ ಸಂಭವಿಸಿತು ಎಂದು ಮಾನವಿ ಏನು ಕಂಡಳು ಎಂಬುದನ್ನೇ ಅರ್ಥಮಾಡಿಕೊಳ್ಳಲಾಗಲಿಲ್ಲ. ಆ ಕ್ಷಣ ಆಕೆಯ ಮನಸ್ಸಿಗೆ ನಡುಕ ಮೂಡಿಸಿತು. ಈಗ ಕನ್ನಡಿಯಲ್ಲಿರುವ ಮುಖ ಸಹಜವಾಗಿದ್ದರೂ ನಿಜವಾಗಿಯೂ ಏನನ್ನಾದರೂ ಕಂಡೆನೆ ಅಥವಾ ಇದು ಕೇವಲ ನನ್ನ ಭ್ರಮೆಯೇ ಎಂಬುದು ಆಕೆಗೆ ಸ್ಪಷ್ಟವಾಗಲಿಲ್ಲ.
ಅವಳ ಮನಸ್ಸು ಇಂತಹ ಚಿಂತನೆಗಳಲ್ಲಿ ಮುಳುಗಿದ್ದಾಗ ಹಠಾತ್ತಾಗಿ ಅಚಾನಕ್ ಕಿವಿಗಳಲ್ಲಿ ಭಯಾನಕ ಗುಸುಗುಸು ಧ್ವನಿಗಳು ಕೇಳಿಬಂದವು. ಆ ಶಬ್ದಗಳು ಅಷ್ಟು ಗಾಢವಾಗಿದ್ದವು. ಅವಳು ಕಿವಿಗಳನ್ನು ಮುಚ್ಚಿಕೊಂಡಳು. ಅದೇ ಕ್ಷಣದಲ್ಲಿ ಯಾರೋ ತನ್ನ ಭುಜದ ಮೇಲೆ ಕೈ ಇಟ್ಟಂತೆ ಅನ್ನಿಸಿತು. ನಿಧಾನವಾಗಿ ಹಿಂದಕ್ಕೆ ತಿರುಗಿ ನೋಡಿದಾಗ ಅದು ರಜತ್ ಎಂದು ತಿಳಿದು ಆಕೆ ಸಮಾಧಾನದ ಉಸಿರು ಎಳೆದಳು. ರಜತ್ ಕೇಳಿದ, ಏನಾಯ್ತು ಮಾನವಿ? ಇಷ್ಟು ಭಯದಿಂದ ಯಾಕೆ ಗಲಿಬಿಲಿಯಾಗಿದ್ದೀಯಾ? ಮಾನವಿ ನಡುಗುತ್ತಾ ಉತ್ತರಿಸಿದಳು, ಈಗಷ್ಟೇ ಕನ್ನಡಿಯಲ್ಲೇ ನನ್ನ ಮುಖ ಭಯಾನಕವಾಗಿ ಕಾಣಿಸಿತು. ನಂತರ ಕಿವಿಗಳಲ್ಲಿ ಯಾರೋ ಗುಸುಗುಸು ಮಾತನಾಡುತ್ತಿರುವಂತೆ ಕೇಳಿಸಿತು. ಈಗಲೂ ಕೇಳಿಸುತ್ತಿದೆ. ನಿಮಗೆ ಕೇಳಿಸುತ್ತಿಲ್ಲವೇ? ರಜತ್ ಶಾಂತವಾಗಿ ಕೇಳಿ ಹೇಳಿದ, ಇಲ್ಲ, ನನಗೆ ಏನೂ ಕೇಳಿಸಲ್ಲ. ಮಾನವಿ ಹೇಳಿದಳು, ಆದರೆ ನನಗೆ ಸ್ಪಷ್ಟವಾಗಿ ಕೇಳಿಸುತ್ತಿದೆ. ಯಾರೋ ನನ್ನೊಡನೆ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದ್ದಾರೆ. ನಿಮಗೆ ನಿಜವಾಗಿಯೂ ಏನೂ ಕೇಳಿಸಲ್ಲವೇ? ರಜತ್ ಶಾಂತವಾಗಿ ಅವಳನ್ನು ಸಮಾಧಾನಪಡಿಸುತ್ತಿದ್ದ, ನೋಡು, ಬಹುಶಃ ಇದು ನಿನ್ನ ದೇಹದ ಆಯಾಸದಿಂದ ಆಗಿರಬಹುದು. ಇಷ್ಟು ದಿನ ನಾವು ಪರ್ವತಗಳಲ್ಲಿ ತಿರುಗಾಡಿದ್ದೇವೆ. ಯಾರಿಗಾದರೂ ದಣಿವು ಬರುತ್ತದೆ. ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ರಜತ್ನ ಮಾತು ಕೇಳಿ ಮಾನವಿ ಮೌನವಾದಳು. ಆದರೆ ಆ ಗುಸುಗುಸು ಧ್ವನಿ ಇನ್ನೂ ಅವಳ ಕಿವಿಗಳಲ್ಲಿ ಮರುಕಳಿಸುತ್ತಿತ್ತು. ಅದರ ಪರಿಣಾಮವಾಗಿ ಅವಳ ತಲೆನೋವು ಆರಂಭವಾಯಿತು. ರಾತ್ರಿಯಾಗಿತ್ತು. ತಲೆನೋವಿನ ಗುಳಿಗೆ ತಿಂದು ಮಾನವಿ ಮಲಗಿದ್ದಳು. ಇನ್ನೊಂದು ಕಡೆ ಲ್ಯಾಪ್ಟಾಪ್ನಲ್ಲಿ ತನ್ನ ಕೆಲಸ ಮುಗಿಸಿ ರಜತ್ ಸಹ ಅವಳ ಪಕ್ಕದಲ್ಲಿ ಮಲಗಿದ. ಕೆಲವೇ ಕ್ಷಣಗಳಲ್ಲಿ ಇಬ್ಬರೂ ಗಾಢನಿದ್ರೆಗೆ ಜಾರಿದರು. ರಾತ್ರಿ ಗಾಢವಾಗುತ್ತಾ ಹೋದಂತೆ ಹಠಾತ್ತಾಗಿ ರಜತ್ಗೆ ತನ್ನ ಎದೆಯ ಮೇಲೆ ಭಾರವಾದ ಒತ್ತಡದ ಅನುಭವವಾಯಿತು. ಉಸಿರಾಟಕ್ಕೂ ಕಷ್ಟವಾಗುತ್ತಿದ್ದಿತು. ಕಣ್ಣು ತೆರೆದಾಗ ಅವನ ಮೇಲೆ ಮಾನವಿ ಕುಳಿತಿದ್ದಳು. ರಜತ್ ಬೆಚ್ಚಿಬಿದ್ದ. ಮಾನವಿಯ ಕೂದಲು ಬಿಚ್ಚಿಕೊಂಡು ಬಿಟ್ಟಿದ್ದವು. ಅವಳ ಕೈಯಲ್ಲಿ ಒಂದು ದೊಡ್ಡ ಚೂರಿ ಇತ್ತು. ಅವಳ ಉಸಿರಾಟ ಗಾಢವಾಗಿತ್ತು ಮತ್ತು ಕಣ್ಣಲ್ಲಿ ಕ್ರೋಧವು ತುಂಬಿ ತುಳುಕುತ್ತಿತ್ತು. ರಜತ್ ಬೆದರಿದ ಧ್ವನಿಯಲ್ಲಿ ಹೇಳುವಷ್ಟರಲ್ಲಿ ಮಾನವಿ ಆ ಚೂರಿಯಿಂದ ಅವನ ಮೇಲೆ ದಾಳಿ ಮಾಡಲು ಹೊರಟಳು. ಆದರೆ ರಜತ್ ಭಯದಿಂದ ಅವಳನ್ನು ಬಲವಾಗಿ ತಳ್ಳಿದ. ಮಾನವಿ ನೆಲಕ್ಕೆ ಬಿದ್ದಳು. ಅವಳು ನೆಲಕ್ಕೆ ಬಿದ್ದ ತಕ್ಷಣವೇ ಪ್ರಶ್ನಿಸಿದಳು, ನನ್ನನ್ನು ಹೀಗೆ ಯಾಕೆ ತಳ್ಳಿದ್ದೀರಿ? ಇಷ್ಟು ಬಲವಾಗಿ ಯಾಕೆ ದೂರ ತಳ್ಳಿದ್ದೀರಿ? ರಜತ್ ಇನ್ನೂ ನಡುಗುತ್ತಿದ್ದನು. ಅವನ ಭಯ ಕಂಡು ಮಾನವಿ ಅವನತ್ತ ಬರಲು ಪ್ರಯತ್ನಿಸಿದಳು. ರಜತ್ ಕಿರುಚಿದನು, ದೂರ ನಿಲ್ಲು ನನ್ನಿಂದ. ಮಾನವಿ ನಿಂತು ಆಶ್ಚರ್ಯದಿಂದ ಕೇಳಿದಳು, ಏನಾಯ್ತು ನಿಮಗೆ? ನನ್ನಿಂದ ಯಾಕೆ ಭಯಪಡುವಿರಿ? ರಜತ್ ಕೂಗಿದನು, ನನ್ನನ್ನು ಕೊಲ್ಲಲು ಯತ್ನಿಸಿದ್ದೀಯಾ? ನಿನ್ನ ಕೈಯಲ್ಲಿ ಚೂರಿ ಇದೆ. ನನ್ನ ಮೇಲೆ ದಾಳಿ. ಮಾನವಿ ಬೆಚ್ಚಿಬಿದ್ದಳು. ಅವಳು ಹೇಳಿದಳು, ಅಯ್ಯೋ ದೇವರೇ, ನೀವು ಏನು ಹೇಳುತ್ತಿದ್ದೀರಿ? ನೀವು ನನ್ನ ಪತಿ, ನಾನು ನಿಮಗೆ ಹಾನಿ ಮಾಡೋದೇಕೆ? ರಜತ್ ಮತ್ತೆ ಹೇಳಿದನು, ಮರೆತು ಬಿಡುವ ನಾಟಕ ಬೇಡ. ನಿನ್ನ ಕೈಯಲ್ಲಿ ಈಗಲೂ ಆ ಚೂರಿ ಇದೆ. ನೀನೇ ಅದರಿಂದ ದಾಳಿ ಮಾಡಲು ಹೋಗಿದ್ದೆ. ನಾನು ನನ್ನನ್ನು ಕಾಪಾಡಿಕೊಳ್ಳಲು ನಿನ್ನನ್ನು ತಳ್ಳಿದೆ. ಯಾಕೆ ಹೀಗೆ ಮಾಡುತ್ತಿದ್ದೀಯಾ? ಈ ಸಂಬಂಧದಲ್ಲಿ ಸಂತೋಷವಿಲ್ಲವೇ? ಮಾನವಿ ನಿಶ್ಚಲವಾಗಿ ತನ್ನ ಕೈ ನೋಡಿದಳು. ಅವಳ ಕೈಯಲ್ಲಿ ನಿಜವಾಗಿಯೂ ಚೂರಿ ಇತ್ತು. ಆಕೆಯ ಕಣ್ಣೀರಿನಿಂದ ಕಣ್ಣು ತುಂಬಿಕೊಂಡು ಆ ಚೂರಿಯನ್ನು ನೆಲದತ್ತ ಎಸೆದು ಬಿಟ್ಟಳು. ನನಗೆ ಗೊತ್ತಿಲ್ಲ, ಇದು ನನ್ನ ಕೈಗೆ ಹೇಗೆ ಬಂತು, ನಾನು ಮಲಗಿದ್ದೆ ಎಂದು ಹೇಳುತ್ತಾ ಆಕೆ ಅಳಲು ತೊಡಗಿದಳು. ಅಳುತ್ತಿದ್ದ ಮಾನವಿ ಹೇಳಿದಳು, ನಾನು ನಿಜವಾಗಿಯೂ ಏನಾದರೂ ಇಂಥದ್ದು ಮಾಡಿದರೆ, ನಾನು ನಿಜವಾಗಿಯೂ ಹೀಗೆ ಮಾಡಲು ಯತ್ನಿಸಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದಳು ಮಾನವಿ. ನಾನು ಕನಸಿನಲ್ಲಿಯೂ ನಿಮಗೆ ಹಾನಿ ಮಾಡಲು ಯೋಚಿಸಲಾರೆ. ಮಾನವಿಯನ್ನು ಹೀಗೆ ಅಳುವುದನ್ನು ನೋಡಿ ರಜತ್ಗೆ ಅವಳ ಮೇಲೆ ಕರುಣೆ ಬಂತು. ಅವನ ಮನಸ್ಸಿನಲ್ಲಿ ಮತ್ತೆ ಮಾನವಿಯ ಮೇಲಿನ ಸಹಾನುಭೂತಿ ಮೂಡಿತು. ಜೊತೆಗೆ ತನ್ನ ಮಾತುಗಳಿಂದ ಅವಳಿಗೆ ನೋವಾಗಿದೆ ಎಂಬ ಅರಿವು ಬಂತು. ಅವನು ನಿಧಾನವಾಗಿ ಮಾನವಿಯ ಬಳಿಗೆ ಬಂದು ಅವಳನ್ನು ತಬ್ಬಿಕೊಂಡು ಸಮಾಧಾನಪಡಿಸಿದ. ಅವಳ ತಲೆಯ ಮೇಲೆ ಚುಂಬಿಸಿ ಹಾಸಿಗೆಯ ಮೇಲೆ ಮಲಗಿಸಿದ. ತಲೆಯ ಮೇಲೆ ಕೈ ಹಾಯಿಸುತ್ತಾ ಅವಳನ್ನು ಮಲಗಲು ಪ್ರಯತ್ನಿಸಿದ. ಒಳ್ಳೆಯ ಪತಿಯಂತೆ ರಜತ್ ಮಾನವಿಯ ಕಾಳಜಿಯನ್ನು ವಹಿಸುತ್ತಿದ್ದನು. ರಜತ್ನ ಸಾಂತ್ವನದಿಂದ ಮಾನವಿ ಮಲಗಿದರೂ ರಜತ್ಗೆ ನಿದ್ರೆ ಬಾರಲಿಲ್ಲ. ಈ ಘಟನೆಯ ನಂತರ ಅವನ ಮನಸ್ಸನ್ನು ಒಂದು ಪ್ರಶ್ನೆ ಕಾಡುತ್ತಿತ್ತು. ಮಾನವಿ ಮಾನಸಿಕ ವೈಕಲ್ಯದಿಂದ ಬಳಲುತ್ತಿದ್ದಾಳೆನೋ? ಇದನ್ನು ಖಚಿತಪಡಿಸಿಕೊಳ್ಳಬೇಕೆಂದು ಅವನು ನಿರ್ಧರಿಸಿದ. ಏಕೆಂದರೆ ಮಾನವಿಯ ಈ ವರ್ತನೆ ಅವನ ಮನಸ್ಸನ್ನು ಸಂಪೂರ್ಣ ಅಲುಗಾಡಿಸಿತ್ತು. ಅವನು ಮಾನವಿಯನ್ನು ಹನಿಮೂನ್ಗೆ ಕರೆದುಕೊಂಡು ಹೋದ ಉದ್ದೇಶವೇ ಆಕೆಗೆ ಮನಶಾಂತಿ ನೀಡುವುದಾಗಿತ್ತು. ಆದರೆ ಈಗ ಆ ಆಶಯವು ವ್ಯರ್ಥವಾಗಿ ಬಿಟ್ಟಿತು. ಆದರೂ ಅವನು ಮಾನವಿಯನ್ನು ಪ್ರೀತಿಸುತ್ತಿದ್ದ. ಅವಳ ಇಂತಹ ಸ್ಥಿತಿಯಲ್ಲೂ ಅವಳನ್ನು ಬಿಟ್ಟು ಹೋಗಲು ಇಷ್ಟಪಡಲಿಲ್ಲ. ಮಾನವಿಗೆ ಈ ಎಲ್ಲದರ ಅರಿವು ಇರಲಿಲ್ಲ, ಏಕೆಂದರೆ ಅವಳಿಗೆ ನಡೆದ ಘಟನೆಗಳ ನೆನಪು ಇರಲಿಲ್ಲ. ಆದರೆ ಅವಳ ವಿಚಿತ್ರ ವರ್ತನೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ, ಜೊತೆಗೆ ಅವಳ ಆರೋಗ್ಯವೂ ಹದಗೆಡುತ್ತಾ ಹೋಯಿತು. ಒಂದು ಮಧ್ಯಾಹ್ನ ಅವಳು ಎದ್ದಳು, ದಿನಪೂರ್ತಿ ವಿಶ್ರಾಂತಿ ಮಾಡಿಕೊಂಡು. ಸುತ್ತಮುತ್ತ ನೋಡಿದಾಗ ರಜತ್ ಕಾಣಿಸಲಿಲ್ಲ. ಆ ಸಮಯದಲ್ಲಿ ರಜತ್ ಬಾತ್ರೂಮ್ನಿಂದ ಹೊರಬಂದ.
ಅವನು ಕೇಳಿದ, ಈಗ ನಿನ್ನ ಆರೋಗ್ಯ ಹೇಗಿದೆ ಮಾನವಿ? ಮಾನವಿಯು ಗಡಿಯಾರ ನೋಡಿದಳು. ಮಧ್ಯಾಹ್ನ 3 ಗಂಟೆ. ಅವಳು ಕೇಳಿದಳು, ನನ್ನನ್ನು ಏಕೆ ಎಚ್ಚರಿಸಿಲ್ಲ? ರಜತ್ ಹೇಳಿದ, ನಿನಗೆ ವಿಶ್ರಾಂತಿ ಬೇಕಿತ್ತು, ಅದಕ್ಕಾಗಿ. ನೀನು ಫ್ರೆಶ್ ಆಗಿ ಬಾ, ಅಷ್ಟರಲ್ಲಿ ನಾನು ಊಟ ಆರ್ಡರ್ ಮಾಡುತ್ತೇನೆ. ಮಾನವಿ ಫ್ರೆಶ್ ಆಗಲು ಹೋದಳು. ಬಳಿಕ ಇಬ್ಬರೂ ಮತ್ತೆ ಕೆಲವು ಖಾಸಗಿ ಕ್ಷಣಗಳನ್ನು ಕಳೆಯಲು ಪ್ರಾರಂಭಿಸಿದರು. ಆದರೆ ಆ ಕ್ಷಣಗಳು ಮತ್ತೆ ಭಯಾನಕ ಕ್ಷಣಗಳಲ್ಲಿ ಪರಿವರ್ತಿಸಲಿದ್ದವು. ರಜತ್ ಫೋನ್ ತೆಗೆದುಕೊಂಡು ಒಂದು ಸಂಖ್ಯೆಗೆ ಕರೆ ಮಾಡಿದ. 2-3 ಬಾರಿ ಬೆಲ್ ಬಿದ್ದ ನಂತರ ಆ ಕಡೆಯಿಂದ ಧ್ವನಿ ಕೇಳಿಸಿತು. ಹೆಲೋ. ರಜತ್ ಹೇಳಿದ, ನಮಸ್ಕಾರ, ನಾನು ನಿಮ್ಮ ಅಳಿಯ ರಜತ್ ಮಾತನಾಡುತ್ತಿದ್ದೇನೆ. ಆ ಕಡೆಯಿಂದ ಮಾನವಿಯ ತಾಯಿ ಹರ್ಷದಿಂದ ಹೇಳಿದರು, ಅಯ್ಯೋ ಅಳಿಯಾರೆ, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದೆಯೇ? ರಜತ್ ಹೇಳಿದರು, ಹೌದು, ನಾನು ಚೆನ್ನಾಗಿದ್ದೇನೆ. ನಿಜ ಹೇಳಬೇಕೆಂದರೆ ನನಗೆ ಮಾನವಿಯ ಬಗ್ಗೆ ಸ್ವಲ್ಪ ವಿಚಾರ ಕೇಳಬೇಕಿತ್ತು. ತಾಯಿ ಕೇಳಿದರು, ಹೇಳಿ, ಏನು ವಿಚಾರ? ರಜತ್ ಹಿಂಜರಿದು ಕೇಳಿದ, ಮಾನವಿಗೆ ಯಾವುದಾದರೂ ಆರೋಗ್ಯದ ಸಮಸ್ಯೆ ಇದೆಯೇ? ಇದ್ದರೆ ದಯವಿಟ್ಟು ಹೇಳಿ, ನಾನು ಅವಳಿಗೆ ಸಹಾಯ ಮಾಡಬಹುದು. ಇದನ್ನು ಕೇಳಿ ಮಾನವಿಯ ತಾಯಿ ಬೆಚ್ಚಿಬಿದ್ದರು. ಅವರು ಆತಂಕದಿಂದ ಹೇಳಿದರು, ಏನಪ್ಪ ಆರೋಗ್ಯದ ಸಮಸ್ಯೆ? ನಮ್ಮ ಮಗಳಿಗೆ ಯಾವ ತೊಂದರೆಯೂ ಇಲ್ಲ. ನಿಮಗೆ ತಪ್ಪು ಕಲ್ಪನೆ ಆಗಿರಬಹುದು. ಆದರೆ ಏನಾಗಿದೆ ಮಾನವಿಗೆ? ಅವಳು ಚೆನ್ನಾಗಿದ್ದಾಳಾ? ಅವರ ಧ್ವನಿಯಲ್ಲಿ ಚಿಂತೆ ಸ್ಪಷ್ಟವಾಗಿತ್ತು. ರಜತ್ ಮಾತು ಮೃದುವಾಗಿ ಮುಂದುವರಿಸಿದ, ಇಲ್ಲ, ನೀವು ಚಿಂತಿಸಬೇಡಿ. ಅವಳು ಚೆನ್ನಾಗಿದ್ದಾಳೆ. ಇತ್ತೀಚೆಗೆ ಸ್ವಲ್ಪ ಅನಾರೋಗ್ಯವಾಗಿತ್ತು, ಅದಕ್ಕಷ್ಟೇ ಕೇಳಿದ್ದೆ. ಇನ್ನೂ ಕೆಲವು ಕ್ಷಣ ಮಾತನಾಡಿ ರಜತ್ ಫೋನ್ ಕಟ್ ಮಾಡಿದ. ಫೋನ್ ಇಟ್ಟ ತಕ್ಷಣ ಅವನ ಮನಸ್ಸಿನಲ್ಲಿ ಚಿಂತನೆ ಶುರುವಾಯಿತು. ನಾನು ಹೀಗೆ ಪ್ರಶ್ನೆ ಕೇಳಿ ಅವರಲ್ಲಿ ಚಿಂತೆ ಹುಟ್ಟಿಸಿದ್ದೇನೋ? ನನ್ನ ಉದ್ದೇಶ ಕೇವಲ ಮಾನವಿಯ ಆರೋಗ್ಯದ ನಿಜಸ್ಥಿತಿ ತಿಳಿದುಕೊಳ್ಳುವುದಷ್ಟೇ. ಆದರೆ ಅವರ ಮಾತುಗಳಿಂದ ನೋಡಿದರೆ ಮಾನವಿಗೆ ಯಾವುದೇ ಮಾನಸಿಕ ಕಾಯಿಲೆ ಇಲ್ಲದಂತೆಯೇ ಕಾಣುತ್ತದೆ. ಹೀಗಾದರೆ ಆಕೆಯ ಜೊತೆ ಏನಾಗಿದೆ? ಇಂಥ ವಿಚಿತ್ರ ಘಟನೆಗಳು ಏಕೆ ನಡೆಯುತ್ತಿವೆ? ಈ ಯೋಚನೆಗಳಲ್ಲೇ ಮುಳುಗಿದ್ದ ರಜತ್ಗೆ ಅಷ್ಟರಲ್ಲಿ ಹೋಟೆಲ್ ಸ್ಟಾಫ್ ಸದಸ್ಯರು ಊಟ ತಂದು ಕೊಟ್ಟರು. ರಜತ್ ಹೇಳಿದರು, ಮಾನವಿ, ಊಟ ಬಂತು, ಬೇಗ ಫ್ರೆಶ್ ಆಗಿ ಬಾ. ಆದರೆ ಮಾನವಿಯ ಧ್ವನಿ ಕೇಳಿಸಲಿಲ್ಲ. ಹಠಾತ್ತಾಗಿ ಬಾತ್ರೂಮ್ನ ಒಳಗಿನಿಂದ ಏನೋ ಬಿದ್ದ ಶಬ್ದ ಕೇಳಿಸಿತು. ರಜತ್ ಬೆಚ್ಚಿಬಿದ್ದು ಓಡಿಹೋದ. ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಅವನು ಬಾಗಿಲಿಗೆ ಹೊಡೆದು ಕೂಗಿದ, ಮಾನವಿ, ನೀನು ಚೆನ್ನಾಗಿದ್ದೀಯಾ? ಬಾಗಿಲು ತೆರೆ. ಆದರೆ ಒಳಗಿನಿಂದ ಯಾವ ಪ್ರತಿಕ್ರಿಯೆಯೂ ಇರಲಿಲ್ಲ. ಆ ಮೌನ ಅವನ ಆತಂಕವನ್ನು ಹೆಚ್ಚಿಸಿತು. ಅವನು ತಕ್ಷಣ ಹೋಟೆಲ್ ಸಿಬ್ಬಂದಿಯನ್ನು ಸಹಾಯಕ್ಕೆ ಕರೆದ. ಕೆಲವೇ ಕ್ಷಣಗಳಲ್ಲಿ ಕೆಲವು ಸಿಬ್ಬಂದಿಗಳು ಬಂದು ಬಾಗಿಲು ಒಡೆದರು. ಬಾಗಿಲು ತೆರೆದ ತಕ್ಷಣ ಒಳಗೆ ಕಂಡ ದೃಶ್ಯವನ್ನು ನೋಡಿ ರಜತ್ನ ಚಿಂತೆ ಹೆಚ್ಚು ಗಹನವಾಗಿತ್ತು. ಏಕೆಂದರೆ ಮಾನವಿ ಬಾತ್ರೂಂನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ರಜತ್ ಮತ್ತು ಸಿಬ್ಬಂದಿ ಸೇರಿ ಅವಳನ್ನು ಎಚ್ಚರಗೊಳಿಸಲು ಪ್ರಯತ್ನಿಸಿದರು. ಸ್ವಲ್ಪ ಸಮಯದ ನಂತರ ಮಾನವಿ ಎಚ್ಚರಗೊಂಡಳು. ಆದರೆ ಎಚ್ಚರವಾಗುತ್ತಿದ್ದಂತೆಯೇ ಅವಳ ವರ್ತನೆ ಏಕಾಏಕಿ ಬದಲಾಗಿತ್ತು. ಅವಳ ಮಾತು ಮತ್ತು ಸ್ವಭಾವ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಎಚ್ಚರಗೊಂಡ ತಕ್ಷಣ ಅವಳು ನಿಧಾನ ಧ್ವನಿಯಲ್ಲಿ ರಜತ್ಗೆ ಹೇಳಿದಳು, ನನಗೆ ಸ್ವಲ್ಪ ಸಮಯ ಏಕಾಂಗಿಯಾಗಿ ಇರಬೇಕು. ಇದನ್ನು ಹೇಳಿ ಅವಳು ಏನೂ ವಿವರಿಸದೆ ಮತ್ತೊಂದು ಕೊಠಡಿಗೆ ಹೋಗಿಬಿಟ್ಟಳು. ಅವಳು ಏಕೆ ಪ್ರಜ್ಞಾಹೀನಳಾಗಿದ್ದಳೋ ರಜತ್ಗೆ ತಿಳಿದಿರಲಿಲ್ಲ. ಹೋಟೆಲ್ ಸಿಬ್ಬಂದಿ ಈ ಎಲ್ಲವನ್ನು ನೋಡಿ ಆಶ್ಚರ್ಯಪಟ್ಟರು. ಅವರಿಗೆ ಈ ಇಬ್ಬರ ಸಂಬಂಧದಲ್ಲಿ ಯಾವುದೋ ಅಹಿತಕರ ಘಟನೆ ನಡೆದಿದೆ ಎಂದು ಅನಿಸುತ್ತಿತ್ತು. ಮಾನವಿಯ ಈ ವರ್ತನೆಯಿಂದ ರಜತ್ ತುಂಬಾ ಕಳವಳಪಟ್ಟನು. ಆದರೆ ಅವನು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಹೀಗೆಯೇ ಸಾಯಂಕಾಲ ಕಳೆದು ರಾತ್ರಿ ಆವರಿಸಿತು. ಎಚ್ಚರಗೊಂಡ ನಂತರದಿಂದ ಮಾನವಿ ರಜತ್ನಿಂದ ದೂರವೇ ಉಳಿಯುತ್ತಿದ್ದಳು. ಅವಳು ಹತ್ತಿರ ಬರುತ್ತಿರಲಿಲ್ಲ, ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿರಲಿಲ್ಲ. ಕೇವಲ ಶಾಂತವಾಗಿ ಒಂದು ಕಡೆ ಕುಳಿತಿದ್ದಳು. ಅವಳ ಸ್ಥಿತಿ ಒಳಗೆ ಬಂಧಿಯಾದಂತಾಗಿತ್ತು. ಸ್ವಲ್ಪ ಸಮಯದ ನಂತರ ಇಬ್ಬರು ನಿದ್ರೆಗೆ ಸಿದ್ಧರಾದರು. ಆದರೆ ಮಾನವಿ ರಜತ್ನಿಂದ ಹಿಂದಕ್ಕೆ ಮುಖ ತಿರುಗಿಸಿ ಮಲಗಿದಳು. ಮಾನವಿಯ ಈ ಒರಟಾದ ನಡವಳಿಕೆಯು ರಜತ್ಗೆ ಗೊಂದಲ ಮೂಡಿಸಿತ್ತು, ಏನಾಯಿತು ಎಂದು. ಆದರೆ ಈ ಸಮಯದಲ್ಲಿ ಅವನು ಏನೂ ಹೇಳಲು ಧೈರ್ಯವಿರಲಿಲ್ಲ. ಏಕೆಂದರೆ ರಜತ್ ಮಾತನಾಡಲು ಪ್ರಯತ್ನಿಸುತ್ತಿದ್ದಾಗಲೇ ಮಾನವಿ ಅವನ ಕಡೆ ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದಳು. ಅದರಿಂದ ಅವನ ಮಾತು ಅರ್ಧಕ್ಕೆ ನಿಲ್ಲುತ್ತಿತ್ತು. ರಜತ್ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡ. ಈಗ ಅವಳ ಆರೋಗ್ಯ ಸರಿ ಇಲ್ಲದಿರಬಹುದು, ಅದಕ್ಕಾಗಿ ಹೀಗೆ ವರ್ತಿಸುತ್ತಿದ್ದಾಳೆ ಎಂದು ಭಾವಿಸಿ ಅವನು ಹಾಗೆಯೇ ಕಂಬಳಿ ಹಾಸಿಗೆಯ ಮೇಲೆ ಮಲಗಿ ಮಾನವಿಯ ಬಳಿ ಹೋದ. ರಾತ್ರಿ ಮಧ್ಯರಾತ್ರಿ 3 ಗಂಟೆ ಆಗಿತ್ತು. ಗಾಢ ಹಾಗೂ ನಿಶ್ಶಬ್ದ ರಾತ್ರಿ. ರಜತ್ ತನ್ನ ಪತ್ನಿ ಮಾನವಿಯೊಂದಿಗೆ ನಿದ್ರೆಯಲ್ಲಿ ಮುಳುಗಿದ್ದ. ಆದರೆ ಕ್ಷಣಾರ್ಧದಲ್ಲೇ ಅವನು ತನ್ನ ಕೈ ಮೇಲೆ ತೇವವನ್ನು ಅನುಭವಿಸಿದ. ಆಳವಾದ ಮೌನದ ನಡುವೆ ಎಲ್ಲಿಂದಲೋ ಹೊರಹೊಮ್ಮಿದಂತಹ ಒಂದು ಅಹಿತಕರ ಚಪ್ಪರಿಸುವ ಸದ್ದು ಕೇಳಿಸಿತು. ಇದರಿಂದ ಅವನ ನಿದ್ರೆ ತಕ್ಷಣವೇ ಮುರಿದು ಹೋಯಿತು. ರಜತ್ ನಿಧಾನವಾಗಿ ಕಣ್ಣು ತೆರೆದನು ಮತ್ತು ಮುಂದೆ ಕಂಡ ದೃಶ್ಯವನ್ನು ನೋಡಿ
ಒಳಗೆ ಭಯದಿಂದ ಹೆಪ್ಪುಗಟ್ಟಿದ. ರಾತ್ರಿಯ ಕ್ಷೀಣ ಬೆಳಕಿನಲ್ಲಿ ಅವನು ಕಂಡುದು ಮಾನವಿ ತನ್ನ ಉದ್ದನೆಯ ನಾಲಿಗೆಯಿಂದ ಅವನ ಕೈಯನ್ನು ಭೀಕರ ರೀತಿಯಲ್ಲಿ ನೆಕ್ಕುತ್ತಿದ್ದಳು. ಬೇಟೆಯನ್ನು ನೆಕ್ಕುವಂತಹ ಯಾವುದೇ ಕ್ರೂರ ಪ್ರಾಣಿಯಂತೆ ಕಾಣಿಸುತ್ತಿತ್ತು ಅವಳು. ಅವಳ ನೆಕ್ಕುವಿಕೆಯೊಂದಿಗೆ ಭಾರವಾದ ಚಪ್ಪರಿಸುವ ಸದ್ದು ಬರುತ್ತಿತ್ತು. ಈ ಭೀಕರ ದೃಶ್ಯವನ್ನು ನೋಡಿ ರಜತ್ ಕಣ್ಣು ಬಿಚ್ಚಿ ನಿಂತನು. ಭಯದಿಂದ ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆ ಎಳೆದನು. ಮಾನವಿ ಚಪ್ಪರಿಸುವ ಸದ್ದಿನ ನಡುವೆ ಭಾರವಾದ ಧ್ವನಿಯಲ್ಲಿ ಹೇಳಿದಳು, ನನಗೆ ಮಾಂಸ ಬೇಕು, ನಾನು ಮಾಂಸಕ್ಕಾಗಿ ಹಸಿದಿದ್ದೇನೆ. ಅವಳು ಕ್ರೂರ ದೃಷ್ಟಿಯಿಂದ ರಜತ್ನನ್ನು ನೋಡುತ್ತಿದ್ದಳು ಮತ್ತು ಹಲ್ಲುಗಳನ್ನು ತೋರಿಸುತ್ತಾ ಬಾಯಿಂದ ಲಾಲಾರಸವನ್ನು ಸುರಿಸುತ್ತಿದ್ದಳು. ಮಾನವಿಯ ಈ ಭೀಕರ ರೂಪವನ್ನು ನೋಡಿ ರಜತ್ನ ಹೃದಯವು ಭಯದಿಂದ ನುಗ್ಗಿಹೋಯಿತು. ಅವನು ತಕ್ಷಣ ಹಾಸಿಗೆಯಿಂದ ಎದ್ದು ನಿಂತನು. ಆದರೆ ತನ್ನ ಸ್ಥಳದಿಂದ ನೆಗೆದಂತೆ ಮಾನವಿ ಹಸಿವಿನ ಹುಲಿಯಂತೆ ಅವನ ಮೇಲೆ ನುಗ್ಗಿ ಬಂದಳು. ತನ್ನನ್ನು ರಕ್ಷಿಸಿಕೊಳ್ಳಲು ರಜತ್ ಮತ್ತೊಂದು ಕೊಠಡಿಯ ಕಡೆ ಓಡಿದ. ಮಾನವಿ ಕೂಡ ಅವನ ಹಿಂದೆ ಓಡುತ್ತಿದ್ದಳು. ಆದರೆ ರಜತ್ ತನ್ನ ಹಿಡಿತಕ್ಕೆ ಸಿಗುವ ಮೊದಲು ಅವನು ತಕ್ಷಣವೇ ಕೊಠಡಿಯ ಬಾಗಿಲನ್ನು ಒಳಗಿನಿಂದ ಭದ್ರವಾಗಿ ಮುಚ್ಚಿದ. ತನ್ನ ಪತ್ನಿಯಿಂದ ಜೀವ ರಕ್ಷಿಸುತ್ತಾ ರಜತ್ ಭಯದಿಂದ ಶರೀರವು ನಡುಗುತ್ತಿತ್ತು, ಏಕೆಂದರೆ ಬಾಗಿಲಿನ ಹೊರಗೆ ಮಾನವಿ ನಿಂತಿದ್ದಳು. ಅವಳ ಭಾರವಾದ ಧ್ವನಿಯು ಪ್ರತಿಧ್ವನಿಸುತ್ತಿತ್ತು, ನೀನು ಏನು ತಿಳಿದಿದ್ದೀಯಾ? ನಾನು ಈ ಬಾಗಿಲು ತೆರೆಯಲು ಸಾಧ್ಯವಿಲ್ಲವೇ? ಇದು ಕೇಳಿ ರಜತ್ ಮತ್ತಷ್ಟು ಭಯಗೊಂಡ. ಅವನು ಬಾಯಿಗೆ ಕೈ ಹಾಕಿ ಆ ಕೋಣೆಯ ಗೋಡೆಯ ಬಳಿ ನಿಶ್ಶಬ್ದವಾಗಿ ಕುಳಿತನು. ಕ್ಷಣಾರ್ಧದಲ್ಲೇ ಬಾಗಿಲಿನ ಹೊರಗೆ ಸಂಪೂರ್ಣ ಮೌನ ಆವರಿಸಿತು. ಯಾವುದೇ ಚಲನೆ ಇಲ್ಲ, ಯಾವುದೇ ಸದ್ದು ಇಲ್ಲ, ಕೇವಲ ವಿಚಿತ್ರ ಶಾಂತಿ. ಆದರೆ ರಜತ್ ಭಯದಿಂದ ತನ್ನ ಸ್ಥಳದಿಂದ ಕದಲಲು ಸಾಧ್ಯವಾಗುತ್ತಿರಲಿಲ್ಲ. ಧೈರ್ಯವನ್ನು ಒಟ್ಟುಗೂಡಿಸಿ ಎದ್ದು ನೋಡಲು ಯತ್ನಿಸಿದಾಗ ಬಾಗಿಲು ನಿಧಾನವಾಗಿ ಕರ್ಶಬ್ದದೊಂದಿಗೆ ತಾನೇ ತೆರೆಯಿತು. ಇದನ್ನು ನೋಡಿ ರಜತ್ ಆಶ್ಚರ್ಯದಿಂದ ನಿಂತನು, ಏಕೆಂದರೆ ಬಾಗಿಲನ್ನು ಅವನು ಒಳಗಿನಿಂದ ಭದ್ರವಾಗಿ ಮುಚ್ಚಿದ್ದ. ಇದು ಅದ್ಭುತ ಎಂದು ಅವನಿಗೆ ಮನವರಿಕೆಯಾಯಿತು. ಬಾಗಿಲು ತೆರೆಯುತ್ತಿದ್ದಂತೆ ಹೊರಗೆ ನಿಂತಿದ್ದ ಮಾನವಿ ವಿಚಿತ್ರ ವಿಕೃತನಗೆಯಿಂದ ರಜತ್ನನ್ನು ನೋಡುತ್ತಿದ್ದಳು. ಮತ್ತೊಮ್ಮೆ ಅವಳನ್ನು ಮುಂದೆ ನೋಡಿದ ರಜತ್ ಮತ್ತಷ್ಟು ಭಯಗೊಂಡನು. ಮಾನವಿ ಒಳಗೆ ಬಂದು ಹೇಳಿದಳು, ನನಗೆ ಮಾಂಸ ತಂದುಕೊಡು, ಇಲ್ಲದಿದ್ದರೆ ನಾನು ನಿನ್ನನ್ನೇ. ಮಾನವಿ ರಜತ್ನನ್ನು ನೇರವಾಗಿ ನೋಡುತ್ತಾ ಹೇಳಿದಳು, ನಾನು ನಿನ್ನನ್ನು ಜೀವಂತವಾಗಿ ನುಂಗಿಬಿಡುತ್ತೇನೆ. ಇಷ್ಟು ಹೇಳುತ್ತಿದ್ದಂತೆ ಅವಳ ಕಪಟನಗು ಇನ್ನೂ ಭೀಕರವಾಗಿ ತೋರುತ್ತಿತ್ತು. ಅವಳ ಕಣ್ಣುಗಳ ಪಾಪುಲಿಗಳು ಕೆಂಪು ಬಣ್ಣಕ್ಕೆ ತಿರುಗಿದ್ದವು. ಕುತ್ತಿಗೆಯನ್ನು ತಿರುಗಿಸುತ್ತಾ ಅವಳು ಮತ್ತೆ ಹೇಳಿದಳು, ಹೀಗೆ ಭಯಪಡುವ ಇಲಿಯಂತೆ ನಡುಗುತ್ತಾ ಕೂರಬೇಡ, ನನಗೆ ಮಾಂಸ ತಂದುಕೊಡು, ನಿನ್ನ ಪ್ರಾಣವೇನು ಅಷ್ಟು ಮುಖ್ಯವಲ್ಲವೇ? ಇದನ್ನು ಹೇಳುತ್ತಲೇ ಮಾನವಿಯ ಭಾರವಾದ ದನಿಯಲ್ಲಿ ಚಪ್ಪರಿಸುವ ಶಬ್ದವು ಮೂಡಿತು. ಆ ಕ್ಷಣ ರಜತ್ ತನ್ನ ಜೀವದ ಭಯಕ್ಕೆ ತುತ್ತಾದನು. ಆದ್ದರಿಂದ ಅವನು ಮಾನವಿ ಹೇಳಿದಂತೆ ತಕ್ಷಣ ಮಾಡಲು ಸಿದ್ಧನಾದ. ರಜತ್ ಭಯಪಟ್ಟು ಹೋಟೆಲ್ ಕೊಠಡಿಯಿಂದ ಹೊರಗೆ ಓಡಿ ಜೋರಾಗಿ ಕೂಗಿ, ಸಹಾಯ ಮಾಡಿ, ಯಾರಾದರೂ ನನ್ನ ಸಹಾಯಕ್ಕೆ ಬನ್ನಿ, ನನ್ನ ಹೆಂಡತಿ ನನ್ನನ್ನು ಕೊಲ್ಲಲು ಬಯಸುತ್ತಾಳೆ. ಅವನ ಕೂಗನ್ನು ಕೇಳಿದಂತೆ ಹೌಸ್ ಕೀಪಿಂಗ್ ಮತ್ತು ಭದ್ರತಾ ಸೆಕ್ಯುರಿಟಿ ಸಿಬ್ಬಂದಿಗಳು ತಕ್ಷಣ ಓಡಿಬಂದರು. ರಜತ್ ಭಯದಿಂದ ನಡುಗುತ್ತಾ ಏಕಾಏಕಿ ತನ್ನ ಮಾತನ್ನು ಪುನರಾವರ್ತಿಸುತ್ತಿದ್ದ, ನನ್ನ ಹೆಂಡತಿ ನನ್ನನ್ನು ಕೊಲ್ಲುತ್ತಾಳೆ, ಏನಾಯ್ತು ಅವಳಿಗೆ ತಿಳಿಸಿ ಯಾರಾದರೂ, ಪ್ಲೀಸ್. ಕೆಲವೇ ನಿಮಿಷಗಳಲ್ಲಿ ಹೋಟೆಲ್ನಲ್ಲಿ ಇನ್ನಷ್ಟು ಸಿಬ್ಬಂದಿ ಮತ್ತು ಕೆಲವು ಅತಿಥಿಗಳು ಕೂಡ ಸೇರಿ ಬಂದರು. ಎಲ್ಲರೂ ಆಶ್ಚರ್ಯಗೊಂಡರು, ಏಕೆಂದರೆ ಕಳೆದ ಕೆಲವು ದಿನಗಳಿಂದ ಅವರು ರಜತ್ ಮತ್ತು ಮಾನವಿಯನ್ನು ಸಹಜ ಜೋಡಿಗಳಂತೆ ನೋಡಿದ್ದರು. ಹಠಾತ್ತಾಗಿ ಇಂತಹ ವಿಷಯವನ್ನು ಕೇಳಿ ಯಾರಿಗೂ ನಂಬಲು ಆಗುತ್ತಿರಲಿಲ್ಲ. ಆ ವೇಳೆ ಹೋಟೆಲ್ ಮ್ಯಾನೇಜರ್ ಕೂಡ ಬಂದನು. ಅವನು ಪರಿಸರವನ್ನು ಶಾಂತಗೊಳಿಸಲು ಪ್ರಯತ್ನಿಸಿ ರಜತ್ಗೆ ಕೇಳಿದನು, ಶಾಂತವಾಗಿ ಹೇಳಿ, ಏನು ಸಂಭವಿಸಿದೆ? ಯಾರು ನಿನ್ನನ್ನು ಕೊಲ್ಲಲು ಬಯಸುತ್ತಿದೆ? ರಜತ್ ಆಕ್ರಮಣದಿಂದ ಉತ್ತರಿಸಿದನು, ನಾನು ಈಗಾಗಲೇ ಹೇಳುತ್ತಿದ್ದೇನೆ, ನನ್ನ ಹೆಂಡತಿ ಮಾನವಿ ನನಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದಾಳೆ. ಅವಳ ವರ್ತನೆ ವಿಚಿತ್ರವಾಗಿದೆ. ಅವಳನ್ನು ತಡೆಯಲು ನನಗೆ ಸಾಧ್ಯವಾಗುತ್ತಿಲ್ಲ. ದಯವಿಟ್ಟು ನನಗೆ ಸಹಾಯ ಮಾಡಿ. ಮ್ಯಾನೇಜರ್ ಮತ್ತು ಭದ್ರತಾ ಸಿಬ್ಬಂದಿ ಪರಸ್ಪರ ನೋಡಿದರು. ಯಾರಿಗೂ ರಜತ್ ಮಾತಿನ ಮೇಲೆ ನಂಬಿಕೆ ಬಂದಿಲ್ಲ. ಆದರೂ ಪರಿಸ್ಥಿತಿಯನ್ನು ಗಮನಿಸಿ ಮ್ಯಾನೇಜರ್ ಭದ್ರತಾ ತಂಡದೊಂದಿಗೆ ರಜತ್ ಕೊಠಡಿಯ ಕಡೆಗೆ ನಡೆದನು. ರಜತ್ ಅವರ ಹಿಂದೆ ಹೋದ, ಆದರೆ ಬಾಗಿಲಿನ ಹೊರಗೆ ನಿಲ್ಲಲು ಕೂಡ ಧೈರ್ಯವಾಗುತ್ತಿರಲಿಲ್ಲ. ಹೊರಗೆ ನಿಂತು ನಡುಗುತ್ತಿದ್ದ. ಮ್ಯಾನೇಜರ್ ಮತ್ತು ಭದ್ರತಾ ಸಿಬ್ಬಂದಿ ಕೊಠಡಿಗೆ ಪ್ರವೇಶಿಸಿದರು. ಸ್ವಲ್ಪ ಸಮಯದ ನಂತರ ಮ್ಯಾನೇಜರ್ ಹೊರಗೆ ಬಂದು ಹೇಳಿದನು, ನೀವು ಹೇಳುತ್ತಿದ್ದೀರಿ, ನಿಮ್ಮ ಹೆಂಡತಿ ನಿಮ್ಮನ್ನು ಕೊಲ್ಲಲು ಬಯಸುತ್ತಾಳೆ ಎಂದೇ, ಆದರೆ ಅವಳು ಹಾಸಿಗೆ ಮೇಲೆ ಮಲಗಿ ಶಾಂತವಾಗಿ ನಿದ್ದೆ ಮಾಡುತ್ತಿದ್ದಾಳೆ. ಇದು ಕೇಳಿ ರಜತ್ ಸ್ತಬ್ಧನಾದನು. ಅವನು ಸ್ವತಃ ಕೊಠಡಿಗೆ ಒಳಗೆ ನೋಡಿದನು. ಮಾನವಿ ನಿಜವಾಗಿಯೂ ಹಾಸಿಗೆ ಮೇಲೆ ಶಾಂತವಾಗಿ ಮಲಗಿದ್ದಳು. ಆದರೆ ರಜತ್ ಅರ್ಥ ಮಾಡಿಕೊಂಡನು, ಅವಳು ನಿದ್ದೆ ಮಾಡುವ ನಾಟಕ ಮಾಡುತ್ತಿದ್ದಾಳೆ. ಈಗ ಎಲ್ಲರ ದೃಷ್ಟಿ ರಜತ್ ಮೇಲೆ ಇತ್ತು. ಯಾರೋ ಪ್ರಶ್ನೆಗೊಳಗಾದಂತೆ, ಯಾರೋ ಅನುಮಾನಿಸುತ್ತಿರುವಂತೆ.
ಬಹುತೇಕ ಜನರು ಈಗ ನಂಬುತ್ತಿದ್ದಾರೆ ರಜತ್ಗೆ ಮಾನಸಿಕ ಅಸ್ವಸ್ಥತೆ ಇದೆ ಎಂದು. ರಜತ್ ವಾದ ಮಾಡಲು ಸೂಕ್ತವೆಂದುಕೊಳ್ಳಲಿಲ್ಲ. ಅವನು ಮೌನವಾದನು. ಸ್ವಲ್ಪ ಸಮಯದ ನಂತರ ಭದ್ರತಾ ಸಿಬ್ಬಂದಿ ಮತ್ತು ಇತರ ಸಿಬ್ಬಂದಿ ಹೋದರು. ಮ್ಯಾನೇಜರ್ ಹಾಸ್ಯಭರಿತ ಧ್ವನಿಯಲ್ಲಿ ಹೇಳಿದನು, ನೋಡಿ, ಗಂಡ ಹೆಂಡತಿ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಸಾಮಾನ್ಯ. ಆದರೆ ನೀವು ಎಲ್ಲರನ್ನೂ ಹೆದರಿಸಿದ್ದೀರಿ. ಮುಂದಿನ ಬಾರಿ ಜಾಗರೂಕರಾಗಿರಿ. ಇಲ್ಲಿ ಇನ್ನೂ ಅತಿಥಿಗಳು ಇದ್ದಾರೆ. ಎಲ್ಲರೂ ಕೊಠಡಿಯಿಂದ ಹೊರಗೆ ಹೋಗುತ್ತಿದ್ದಂತೆ ಮಾನವಿ ಕಣ್ಣು ತೆರೆಯುತ್ತಾ ಶೀತಲ ದೃಷ್ಟಿಯಿಂದ ರಜತ್ನನ್ನು ನೋಡುತ್ತಾ ಹೇಳಿದಳು, ನೀನು ಎಲ್ಲರ ಮುಂದೆ ನಾಟಕ ಮಾಡಿದೆಯಾ? ಹೌದು. ಎಲ್ಲರೂ ಈಗ ನಿನ್ನನ್ನೇ ಹುಚ್ಚನೆಂದು ಭಾವಿಸುತ್ತಿದ್ದಾರೆ. ಇದನ್ನು ಹೇಳುತ್ತಲೇ ಅವಳು ಭೀಕರವಾಗಿ ನಗುತ್ತಿದ್ದಳು. ಅವಳ ನಗು ಸಾಮಾನ್ಯವಲ್ಲ, ಆದರೆ ರಾಕ್ಷಸನ ನಗು. ಈ ದೃಶ್ಯವನ್ನು ನೋಡಿ ರಜತ್ನ ಭಯ ಇನ್ನೂ ಹೆಚ್ಚಾಯಿತು. ಅಲ್ಲದೆ ಈಗ ಅವನಿಗೆ ಖಚಿತವಾಯಿತು, ಇದು ನನ್ನ ಮಾನವಿಯಲ್ಲ, ಮಂಟಪದಲ್ಲಿ 7 ಸುತ್ತು ಹಾಕಿದ ಮಾನವಿಯಲ್ಲ. ಈ ಎಲ್ಲವನ್ನು ನೋಡಿ ರಜತ್ ಸ್ಪಷ್ಟವಾಗಿ ಅರ್ಥಮಾಡಿಕೊಂಡನು, ಇದು ಮಾನಸಿಕ ಅಸ್ವಸ್ಥತೆಯಲ್ಲ, ಇದು ಅಚಲ ಶಕ್ತಿ. ಇದು ಈಗ ಮಾನವಿ ದೇಹವನ್ನು ಪ್ರವೇಶಿಸಿದೆ. ನಡುಗುವ ತುಟಿಯಿಂದ ರಜತ್ ಹೇಳಿದರು, ನೀನು ನನ್ನ ಮಾನವಿ ಆಗಿರಲಾರೆ. ಇದು ನಾನು ಮದುವೆ ಮಾಡಿಕೊಂಡ ಮಾನವಿಯಲ್ಲ. ನೀನು ರಾಕ್ಷಸಿ. ಯಾವುದು ಮಾನವಿ ದೇಹವನ್ನು ವಶಪಡಿಸಿಕೊಂಡಿದೆ? ಹೇಳು. ನಿನ್ನ ಹೆಸರೇನು? ಏಕೆ ನೀನು ಮಾನವಿ ದೇಹದಲ್ಲಿದ್ದೀಯಾ? ರಜತ್ ಮಾತು ಕೇಳಿ ಮಾನವಿ ವಿಕೃತವಾಗಿ ನಗುತ್ತಾಳೆ ಮತ್ತು ಹೇಳಿದಳು, ನೀನು ತಿಳಿದುಕೊಳ್ಳಲು ಬಯಸುತ್ತೀಯಾ ನಾನು ಯಾರು? ನೋಡು. ಇಷ್ಟು ಹೇಳುತ್ತಲೇ ಮಾನವಿ ಕಣ್ಣುಗಳ ಮೂಲಕ ಸೂಚನೆ ನೀಡಿದಳು. ರಜತ್ನ ಕಾಲುಗಳು ನಿಜಕ್ಕೂ ನೆಲದಿಂದ ಮೇಲಕ್ಕೆ ಎತ್ತಲ್ಪಟ್ಟವು. ರಜತ್ ಸ್ವತಃ ಗಾಳಿಯಲ್ಲಿ ತೇಲುತ್ತಿದ್ದನು. ರಜತ್ನ ಈ ಕಳವಳ ಮತ್ತು ಮನೆಯವರ ಮೇಲೆ ಯಾರಿಗೂ ನಂಬಿಕೆ ಇರಲಿಲ್ಲ. ಅವನು ಸಂಪೂರ್ಣವಾಗಿ ನಿರಾಶ್ರಿತನಾಗಿದ್ದನು. ಆದರೆ ರಜತ್ ಅಂಥವನಲ್ಲ. ಯಾರು ಸುಲಭವಾಗಿ ಸೋಲಲು ಬಯಸುವವನು. ತಾನು ಮತ್ತು ತನ್ನ ಹೆಂಡತಿ ಮಾನವಿಯನ್ನು ಈ ಸಂಕಟದಿಂದ ಹೇಗಾದರೂ ಹೊರತಂದು ರಕ್ಷಿಸಬೇಕೆಂದು ಅವನು ಬಯಸುತ್ತಿದ್ದ. ಆದರೆ ಇದು ಸಾಧ್ಯವಾಗುವುದು ಮಾತ್ರ ಅವರು ಮಾನವಿಯನ್ನು ಕರೆದುಕೊಂಡು ನಗರ, ಅಂದರೆ ದೆಹಲಿ ತಲುಪಿದರೆ. ಆದರೆ ಮಾನವಿಯ ದೇಹದಲ್ಲಿರುವ ಪಿಶಾಚಿನಿಯ ಅನುಮತಿ ಇಲ್ಲದೆ ರಜತ್ ಮಾನವಿಯನ್ನು ಎಲ್ಲಿಗೂ ಕರೆದುಕೊಂಡು ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಅದರ ಫಲವಾಗಿ ಅವನು ತನ್ನ ದಾರಿ ಕಂಡುಕೊಂಡನು. ಮಾನವಿಯ ಮುಂದೆ ಕೈ ಜೋಡಿಸಿ ವಿನಂತಿಸಿ ಕೆಲವು ಷರತ್ತುಗಳನ್ನು ಒಪ್ಪಿ ಅವಳನ್ನು ನಗರಕ್ಕೆ ಹಿಂದಿರುಗಲು ಒಪ್ಪಿಸಿದನು. ಮಾನವಿ ಒಪ್ಪಿದ ಮೇಲೆ ರಜತ್ನ ಕಣ್ಣಿನಲ್ಲಿ ಮತ್ತೆ ಒಂದು ಆಸೆಯ ಬೆಳಕು ಮೂಡಿತು. ಕೆಲವೇ ದಿನಗಳಲ್ಲಿ ರಜತ್ ಮಾನವಿಯನ್ನು ಕರೆದುಕೊಂಡು ಮನೆಗೆ ಬಂದನು. ಎಲ್ಲರೂ ಅವರನ್ನು ನೋಡಿದಾಗ ಕೇಳಿದರು, ನೀವು ಇಬ್ಬರೂ ಇನ್ನಷ್ಟು ದಿನ ಅಲ್ಲಿ ಉಳಿಯಬೇಕಾಗಿತ್ತು ಅಲ್ಲವೇ? ಆಕಸ್ಮಿಕವಾಗಿ ಹಿಂದಿರುಗಲು ಯಾವ ಯೋಜನೆ? ಎಲ್ಲಾ ಚೆನ್ನಾಗಿದೆಯೇ? ಮಾನವಿ ಪ್ರೀತಿ ತುಂಬಿದ ಶೈಲಿಯಲ್ಲಿ ಉತ್ತರಿಸಿದಳು, ಮ್ಯಾಮ್, ನೀವು ಎಲ್ಲರೂ ಇಲ್ಲದಿದ್ದರೆ ನಮಗೆ ಸಂತೋಷವಿರಲಿಲ್ಲ. ನಿಮ್ಮ ನೆನಪು ತುಂಬಾ ಕಾಡುತ್ತಿತ್ತು, ಆದ್ದರಿಂದ ನಾವು ಹಿಂದಿರುಗಿದ್ದೇವೆ. ಇದು ಕೇಳಿ ರಜತ್ನ ತಾಯಿ ಸುನೀತಾ ನಗುತ್ತಾಳೆ. ಎಷ್ಟು ಚೆನ್ನಾದ ಸೊಸೆ. ಎಲ್ಲರ ಬಗ್ಗೆ ಚಿಂತಿಸುತ್ತಾಳೆ. ನಾವು ಯಾವಾಗಲೂ ರಜತ್ಗಾಗಿ ಇಂತಹ ಹೆಂಡತಿಯನ್ನು ಬೇಕೆಂದಿದ್ದೆವು. ಈ ಮಾತುಕತೆಗಳನ್ನು ನೋಡಿ ರಜತ್ ಯೋಚಿಸುತ್ತಾನೆ, ಇದುವರೆಗೆ ಮನೆಯವರು ಮಾನವಿಯ ಆ ಭಯಂಕರ ರೂಪವನ್ನು ನೋಡಿಲ್ಲ. ರಜತ್ ಮಧ್ಯರಾತ್ರಿ ನೋಡುತ್ತಿದ್ದಂತೆ. ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂತು. ರಜತ್ ತಕ್ಷಣ ತನ್ನ ತಾಯಿಯನ್ನು ಗುಪ್ತವಾಗಿ ಒಂದು ಕೊಠಡಿಗೆ ಕರೆದುಕೊಂಡು ಹೋದನು. ಕೊಠಡಿಯಲ್ಲಿ ಹೋಗಿ ನಿಧಾನವಾಗಿ ಹೇಳಿದನು, ತಾಯಿ, ನಾನು ನಿಮಗೆ ಹೇಳುತ್ತಿರುವುದನ್ನು ದಯವಿಟ್ಟು ನಂಬಬೇಕು. ಸುನೀತಾ ಭಯಗೊಂಡು ಕೇಳಿದಳು, ಏನು ಮಗು? ನೀನು ಇಷ್ಟು ಕಳವಳದಿಂದ ಕಾಣುತ್ತಿದ್ದೀಯಾ? ಏನು ಹೇಳಬೇಕು? ರಜತ್ ಹೇಳಿದನು, ತಾಯಿ, ಮಾನವಿ ದೇಹದಲ್ಲಿ ಒಂದು ಪಿಶಾಚಿನಿ ಪ್ರವೇಶಿಸಿದೆ. ಯಾರೋ ಅವಳ ಮೇಲೆ ವಶೀಕರಣ ಮಾಡಿಸಿದ್ದಾರೆ. ನಾನು ದೊಡ್ಡ ಪ್ರಯತ್ನದಿಂದ ಅವಳನ್ನು ಇಲ್ಲಿಗೆ ಕರೆತಂದಿದ್ದೇನೆ. ನಾವು ಬೇಗ ಏನಾದರೂ ಮಾಡಬೇಕು, ಇಲ್ಲದಿದ್ದರೆ ಪರಿಸ್ಥಿತಿ ಇನ್ನಷ್ಟು ಕೈಮೀರಿ ಹೋಗಬಹುದು. ಇದನ್ನು ಕೇಳಿ ಸುನೀತಾ ಆಘಾತಗೊಂಡಳು. ಮಾನವಿ ದೇಹದಲ್ಲಿ ಪಿಶಾಚಿನಿ? ನೀನು ಏನು ಹೇಳುತ್ತಿದ್ದೀಯಾ? ನನಗೆ ಅವಳು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾಳೆ ಎಂದು ಅನಿಸುತ್ತದೆ. ರಜತ್ ಹೇಳಿದನು, ತಾಯಿ, ನೀವು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಇದು ಎಲ್ಲ ಸಾಮಾನ್ಯವಾಗಿರುವ ನಾಟಕ ಮಾತ್ರ. ಅವಳು ಚೆನ್ನಾಗಿರುವಂತೆ ನಟಿಸುತ್ತಾಳೆ. ಮಗು ಹೇಳಿದರೂ ಸುನೀತಾ ತಾಳ್ಮೆಗೆ ಬಂದಳು. ನಾನು ಬೇರೆಯವರಿಗೆ ಸಹಾಯ ಕೇಳುವ ಧೈರ್ಯ ಮಾಡಲು ಸಾಧ್ಯವಾಗಲಿಲ್ಲ, ಪಿಶಾಚಿನಿಯ ಭಯದಿಂದ. ನನಗೆ ನನ್ನ ಮಾತುಗಳಿಂದ ಹಿಂದೆ ಸರಿಯಬೇಕಾಯಿತು. ನಿಮ್ಮನ್ನು ಹೆದರಿಸಲು ನಾನು ಸುಳ್ಳು ಹೇಳಿದ್ದು. ಸುನೀತಾ ಕೋಪದಿಂದ ಅವನನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಳು. ಇಂತಹ ಹಾಸ್ಯವೆಲ್ಲ? ನಿನ್ನ ಹೆಂಡತಿಯ ಬಗ್ಗೆ ಹಾಸ್ಯ ಮಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಈ ಮಧ್ಯೆ ರಜತ್ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದ, ತನ್ನ ಹೆಂಡತಿ ಮತ್ತು ಕುಟುಂಬವನ್ನು ಪಿಶಾಚಿನಿಯ ಕೈಚಳಿಯಿಂದ ರಕ್ಷಿಸುವುದು. ಹೀಗೆಯೇ ಅಂದಿನಿಂದ ಪಿಶಾಚಿನಿ ಪ್ರತಿದಿನ ರಜತ್ ಮೇಲೆ ನಿಯಂತ್ರಣ ಸಾಧಿಸುತ್ತಿದ್ದಳು. ಒಂಟಿಯಾಗಿ ಅವನಿಗೆ ದೈಹಿಕ ನೋವು ಕೊಡುತ್ತಾ ಅಥವಾ ರಜತ್ ಮೇಲೆ ಬಿಸಿ ಚಹಾ ಸುರಿಯುತ್ತಾ ಮನೆಯವರಿಗೆ ಎಲ್ಲವನ್ನೂ ಸುಳ್ಳಾಗಿ ತೋರುತ್ತಿದ್ದಳು.
ಆದರೆ ರಜತ್ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಭಯ ಮತ್ತು ನಿರಾಶೆಯಿಂದ ಅವನು ಶಾಂತವಾಗಿ ಪಿಶಾಚಿನಿಯ ದೌರ್ಜನ್ಯವನ್ನು ಸಹಿಸುತ್ತಿದ್ದ. ಪಿಶಾಚಿನಿ ತುಂಬಾ ಶಕ್ತಿಶಾಲಿಯಾಗಿದ್ದಳು. ಎಲ್ಲರ ಮುಂದೆ ಮಾನವೀಯ ರೂಪದಲ್ಲಿ ಉತ್ತಮವಾಗಿ ಕಾಣಿಸಿಕೊಳ್ಳಲು ನಾಟಕ ಮಾಡುತ್ತಿದ್ದಳು. ಅವಳು ಕುಟುಂಬದ ಸದಸ್ಯರಲ್ಲಿ ಯಾರಿಗೂ ಸಂದೇಹ ಹುಟ್ಟದಂತೆ ನಟಿಸುತ್ತಿದ್ದಳು. ಆದರೆ ಒಂದು ದಿನ ರಜತ್ ಗಮನಿಸಿದನು, ಮಾನವಿ ದೇಹದಲ್ಲಿ ಪಿಶಾಚಿನಿ ಪ್ರವೇಶಿಸಿದ ದಿನದಿಂದ ಅವಳು ಪೂಜೆ ಪುನಸ್ಕಾರಗಳಿಂದ ದೂರವಾಗಿದ್ದಾಳೆ. ದೇವಸ್ಥಾನದ ಹತ್ತಿರವೂ ಹೋಗುತ್ತಿರಲಿಲ್ಲ. ಬೆಳಿಗ್ಗೆ ಮತ್ತು ಸಂಜೆ ಆರತಿ ಸಮಯದಲ್ಲಿ ತನ್ನ ಕಿವಿಯಲ್ಲಿ ಹತ್ತಿ ಹಾಕಿಕೊಳ್ಳುತ್ತಿದ್ದಳು. ಹೀಗಾಗಿ ಭಜನೆ ಮತ್ತು ಮಂತ್ರಗಳು ಅವಳಿಗೆ ತಲುಪದಂತೆ ಮಾಡುತ್ತಿದ್ದಳು. ಇದರಿಂದ ರಜತ್ ಅವಳ ದುರ್ಬಲತೆಯನ್ನು ಪತ್ತೆ ಹಚ್ಚಿದನು. ಅವನ ಮನಸ್ಸಿನಲ್ಲಿ ತಕ್ಷಣವೇ ಒಂದು ಯೋಜನೆ ಹುಟ್ಟಿತು. ಸಂಜೆ ಸಮಯವಾಯಿತು. ಮಾನವಿ ಕಣ್ಣು ಮುಚ್ಚಿ ಹಾಸಿಗೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಳು. ಅದೇ ಸಮಯದಲ್ಲಿ ಮನೆಯಲ್ಲಿ ಆರತಿ ಸಮಯವಾಯಿತು ಮತ್ತು ಘಂಟೆಗಳ ಶಬ್ದ ಕೇಳಿಬಂತು. ಸದ್ದು ಕಿವಿಗೆ ತಲುಪುತ್ತಿದ್ದಂತೆ ಮಾನವಿ ಭಯದಿಂದ ಎದ್ದು ತಕ್ಷಣವೇ ಹತ್ತಿಯನ್ನು ಹುಡುಕಲು ಆರಂಭಿಸಿದಳು. ಅವಳು ಪ್ರತಿದಿನ ಇದೇ ಕೆಲಸ ಮಾಡುತ್ತಿದ್ದಳು. ಆದರೆ ಈ ಬಾರಿ ಹತ್ತಿ ಇರಲಿಲ್ಲ. ಕೋಪದಿಂದ ಅವಳು ಪೆಟ್ಟಿಗೆಯನ್ನು ಎತ್ತಿ ಬಿಸಾಕಿ ಕೋಣೆಯಲ್ಲೆಲ್ಲ ಹುಡುಕಾಟಕ್ಕೆ ತೊಡಗಿದಳು. ಇದೇ ಸಮಯದಲ್ಲಿ ಆರತಿ ಪ್ರಾರಂಭವಾಯಿತು. ದೇವಸ್ಥಾನದಿಂದ ಬರುತ್ತಿದ್ದ ಪ್ರತಿಯೊಂದು ಶಬ್ದ ಈಗ ಅವಳ ಕಿವಿಗೆ ತೀಕ್ಷ್ಣವಾಗಿ ತಗುಲುತ್ತಿತ್ತು. ಮಾನವಿಯ ಆತಂಕ ಕ್ಷಣಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು. ಈ ದೃಶ್ಯವನ್ನು ನೋಡಿ ರಜತ್ ಮನಸ್ಸಿನಲ್ಲೇ ನಕ್ಕನು, ಏಕೆಂದರೆ ಹತ್ತಿಯನ್ನು ಅವನೇ ಮೊದಲೇ ತೆಗೆದಿಟ್ಟಿದ್ದನು. ಆರತಿಯ ಪ್ರತಿಯೊಂದು ಪದ ಪಿಶಾಚಿನಿಗೆ ಬಾಣದಂತೆ ತಾಗುತ್ತಿತ್ತು. ಮಾನವಿ ಎರಡೂ ಕೈಗಳಿಂದ ಕಿವಿಯನ್ನು ಮುಚ್ಚಿಕೊಂಡರೂ ಫಲ ನೀಡಲಿಲ್ಲ. ಅವಳ ಕಣ್ಣುಗಳು ಕೆಂಪಾದವು ಮತ್ತು ಮುಖಕ್ರೋಧದಿಂದ ಉರಿಯುತ್ತಿತ್ತು. ರಜತ್ ತಾನೇ ಟೀಕಿಸುತ್ತಾ ಹೇಳಿದ, ತುಂಬಾ ಕೋಪ ಬರುತ್ತಿದೆಯೇ? ಚೆನ್ನಾಗಿದೆ, ನಾನು ಸಹಾಯ ಮಾಡುತ್ತೇನೆ. ಈಗ ಆರತಿಯ ಶಬ್ದ ಇನ್ನೂ ಸ್ಪಷ್ಟವಾಗಿ ಕೇಳುವಂತೆ ಮಾಡುತ್ತೇನೆ. ಈ ಹೇಳಿಕೆಯೊಂದಿಗೆ ಅವನು ಕೋಣೆಯ ದ್ವಾರವನ್ನು ತೆರೆದನು. ಈಗ ಘಂಟೆಗಳ ಗದ್ದಲ ಮತ್ತು ಭಜನೆ ಇನ್ನೂ ಜೋರಾಗಿ ಕೇಳಿಬಂತು. ಧೂಪದ ಹೊಗೆ ಮತ್ತು ಆರತಿಯ ಮಂತ್ರಗಳು ಪಿಶಾಚಿನಿಗೆ ಸುಡುವ ಬೆಂಕಿಯಂತೆ ಕಾರ್ಯನಿರ್ವಹಿಸುತ್ತಿದ್ದವು. ಮಾನವಿ ತಲೆ ಛಿದ್ರವಾಗುತ್ತಿರುವಂತೆ ನೋವು ಅನುಭವಿಸುತ್ತಿದ್ದಳು. ಅವಳು ಭಯಾನಕವಾಗಿ ಕೆಂಪು ಕಣ್ಣುಗಳಿಂದ ರಜತ್ ಕಡೆ ನೋಡುತ್ತಾ ಕೋಪದಿಂದ ಗಟ್ಟಿಯಾಗಿ ಹೇಳಿದಳು, ನೀನು ತಪ್ಪು ಮಾಡಿದ್ದೀಯಾ. ನನ್ನೊಂದಿಗೆ ಸೆಣಸುವುದು ದೊಡ್ಡ ತಪ್ಪು. ಆದರೆ ಈ ಬಾರಿ ರಜತ್ ಮುಖದಲ್ಲಿ ಭಯವೇ ಇರಲಿಲ್ಲ. ದೃಢವಾಗಿ ಉತ್ತರಿಸಿದನು, ನೀನು ಎಷ್ಟೇ ಶಕ್ತಿಶಾಲಿ ಎಂದು ಭಾವಿಸು. ಆದರೆ ದೇವರ ಶಕ್ತಿಯನ್ನು ಹೇಗೆ ಎದುರಿಸುತ್ತೀಯಾ? ಕೇವಲ ಆರತಿಯ ಶಬ್ದವೇ ನಿನ್ನ ಸ್ಥಿತಿಯನ್ನು ಹದಗೆಡಿಸಿದರೆ, ನಿಜವಾದ ಶಕ್ತಿಯನ್ನು ಪ್ರಯೋಗಿಸಿದರೆ ನೀನು ಹೇಗೆ ಉಳಿದುಕೊಳ್ಳುತ್ತೀಯಾ? ಇದು ಕೇಳಿ ಮಾನವಿ ದೇಹದಲ್ಲಿರುವ ಪಿಶಾಚಿನಿಯ ಕೋಪ ಮತ್ತಷ್ಟು ಹೆಚ್ಚಿತು. ರಜತ್ ತನ್ನ ಮಾತುಗಳಿಂದ ಅವಳನ್ನು ಕೆರಳಿಸಲು ಮುಂದುವರಿದನು. ಆಗಲೇ ಮಾನವಿ ಭಾರೀ ಶಬ್ದದಲ್ಲಿ ಕೂಗಿದಳು, ಆರತಿ ನಿಲ್ಲಿಸಿ, ಶಾಂತವಾಗಿರಿ ಎಲ್ಲರೂ. ಆದ್ದರಿಂದ ಆರತಿಯಲ್ಲಿ ಇದ್ದ ಎಲ್ಲಾ ಸದಸ್ಯರು ಭಯಗೊಂಡು ಅವಳ ಕಡೆ ನೋಡಿ ಆಶ್ಚರ್ಯದಿಂದ ನಿಂತರು. ಆ ಸಮಯದಲ್ಲಿ ರಜತ್ ತಾಯಿಗೆ ಹೇಳಿದನು, ತಾಯಿ, ನಿಲ್ಲಿಸಬೇಡಿ, ಪೂರ್ಣ ಆರತಿ ಮಾಡಿ. ನಾನು ಹೇಳುವವರೆಗೆ ಹೀಗೆಯೇ ಹಾಡುತ್ತಿರಿ ಮತ್ತು ಜೋರಾಗಿ ಮಂತ್ರಗಳ ಜಪ ಮಾಡುತ್ತಿರಿ. ಇದೇ ಕೇಳಿದಂತೆ ಮಾನವಿ ಕೋಪದಿಂದ ಇಶಾರೆ ಮಾಡಿದಳು. ರಜತ್ ಗಾಳಿಯಲ್ಲಿ ಹಾರಿದಂತೆ ದೂರಕ್ಕೆ ಹೋಗಿ ಬಿದ್ದನು. ಇದು ನೋಡಿದ ಎಲ್ಲ ಸದಸ್ಯರು ಭಯದಿಂದ ಹಿಂಜರಿದರು. ಪಿಶಾಚಿಯ ನಿಜರೂಪ ಈಗ ಎಲ್ಲರ ಮುಂದೆ ಬಂತು. ಸುನೀತಾ ಭಯವಿದ್ದರೂ ಸಹ ಧೈರ್ಯದಿಂದ ಆರತಿ ಹಾಡುತ್ತಾ ಮುಂದುವರೆದಳು. ಮಾನವಿಯ ಕಣ್ಣುಗಳು ಕೆಂಪಾಗುತ್ತಿದ್ದು ಅವಳ ಭಯಾನಕ ರೂಪ ಎಲ್ಲರಿಗೂ ರೋಮಾಂಚಕವಾಗಿ ತೋರುತ್ತಿತ್ತು. ಎಲ್ಲರೂ ಶೀತಲ ಭಯದಿಂದ ನಡುಗುತ್ತಿದ್ದರು. ಆ ಸಮಯದಲ್ಲಿ ರಜತ್ ಓಡಿ ಹೋಗಿ ಹಗ್ಗ ತರಲು ಹೋದ. ಉಳಿದ ಮನೆಯವರು ಸಹಾಯಕ್ಕಾಗಿ ತಮ್ಮ ಧೈರ್ಯವನ್ನು ಒಟ್ಟುಗೂಡಿಸಿ ರಜತ್ಗೆ ನೆರವಾಗಲು ಬಂದು ಸೇರಿಕೊಂಡರು. ಮೂವರೂ ರಜತ್ ಜೊತೆ ಸೇರಿ ಮಾನವಿಯನ್ನು 4 ಕಡೆಗಳಿಂದ ಸುತ್ತುವರಿದರು. ಕೋಪದಿಂದ ತಲ್ಲಣಿಸುತ್ತಾ ಮಾನವಿ ಎಲ್ಲರನ್ನೂ ಗಟ್ಟಿಯಾಗಿ ನೋಡುತ್ತಾ ಭಾರೀ ಶಬ್ದದಲ್ಲಿ ಗರ್ಜಿಸುತ್ತಿದ್ದಳು. ಬಿಚ್ಚುಬಿಟ್ಟ ಕೂದಲು ಮುಖದ ಮೇಲೆ ಬಿದ್ದಿದ್ದವು. ಈ ಭಯಾನಕ ರೂಪ ನೋಡಿ ಮೂವರೂ ಕೂಡ ಭಯಗೊಂಡರು. ಆದರೆ ರಜತ್ ಅವರಿಗೆ ಧೈರ್ಯ ನೀಡುತ್ತಾ, ನೀವು ಇದನ್ನು ಮಾಡಲೇಬೇಕು. ಮಾನವಿಯನ್ನು ಹಗ್ಗದಿಂದ ಕಟ್ಟುವುದು ಅತ್ಯವಶ್ಯಕ. ನಾನು ಒಬ್ಬನೇ ಇದನ್ನು ಮಾಡಲು ಸಾಧ್ಯವಿಲ್ಲ. ನನಗೆ ನಿಮ್ಮ ಸಹಾಯ ಬೇಕು. ಮೂವರೂ ಮುಂದೆ ಬಂದು ಮಾನವಿಯನ್ನು ಹಿಡಿಯಲು ಪ್ರಯತ್ನಿಸಿದರು. ಆದರೂ ಎಷ್ಟೇ ಪ್ರಯತ್ನ ಮಾಡಿದರೂ ಮಾನವಿ ಯಾರಿಗೂ ಸಿಗಲು ಸುಲಭವಾಗುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಸುನೀತಾ ಜೋರಾಗಿ ಹನುಮಾನ್ ಚಾಲಿಸಾವನ್ನು ಹಾಡಲು ಪ್ರಾರಂಭಿಸಿದರು. ಹನುಮಾನ್ ಚಾಲಿಸಾ ಶಬ್ದದಿಂದ ಪಿಶಾಚಿನಿಯ ಶಕ್ತಿ ದುರ್ಬಲಗೊಳ್ಳಲು ಆರಂಭವಾಯಿತು. ಉಳಿದ 3 ಮಂದಿ ಕೂಡ ಸುನೀತಾ ಜೊತೆಗೆ ಸೇರಿ ಜಪ ಮಾಡಿದರು. ಈಗ ಮಾನವಿ ಭಯದಿಂದ ಮತ್ತು ಗಲಿಬಿಲಿಯಿಂದ ತನ್ನ ಕಿವಿಗಳನ್ನು ಮುಚ್ಚಿಕೊಂಡು ಗರ್ಜಿಸುತ್ತಾ ಹೇಳಿದಳು, ನೀವು ಎಲ್ಲರೂ ಶಾಂತವಾಗಿರಿ, ಈಗಲೇ ನಿಲ್ಲಿಸಿ. ಇದೇ ಸಂದರ್ಭದಲ್ಲಿ ರಜತ್ ತನ್ನ 3 ಸಹಾಯಕರೊಂದಿಗೆ ಮಾನವಿಯನ್ನು ಹಗ್ಗದಿಂದ ಕಟ್ಟಿ ಕೋಣೆಯೊಳಗೆ ತಂದು ಕಂಬಕ್ಕೆ ಕಟ್ಟಿದರು. ಮಾನವಿ ತನ್ನ ಕೈಕಾಲುಗಳನ್ನು ಭೀಕರ ಶಕ್ತಿಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ
ಕೋಪದಿಂದ ರಜತ್ ಮತ್ತು ಮನೆಯವರನ್ನು ನೋಡುತ್ತಿದ್ದಳು. ಅದೇ ಸಮಯದಲ್ಲಿ ಸುನೀತಾ ರಜತ್ ಬಳಿ ಬಂದು ಹೇಳಿದಳು, ರಜತ್, ಇದು ನಾವು ನೋಡುತ್ತಿರುವುದು ಏನು? ಅಂದರೆ ನೀನು ಹಾಸ್ಯ ಮಾಡುತ್ತಿರುವುದಲ್ಲವೇ? ಇದು ನಿಜವೇ? ಹಾಗಾದರೆ ಏಕೆ ಇಷ್ಟು ದೊಡ್ಡ ಸತ್ಯವನ್ನು ನಮ್ಮಿಂದ ಮುಚ್ಚಿಟ್ಟಿದ್ದೀಯಾ? ರಜತ್ ಭಾರಿ ಮನಸ್ಸಿನಿಂದ ಹೇಳಿದನು, ನಾನು ಹೇಳಬೇಕಿತ್ತು ತಾಯಿ. ಆದರೆ ಈ ಪಿಶಾಚಿನಿ ನನ್ನನ್ನು ಬೆದರಿಸಿತ್ತು. ಇದು ಸಾಮಾನ್ಯ ಆತ್ಮವಲ್ಲ, ಇದು ಪಿಶಾಚಿ. ತನ್ನ ಮಹಾನ್ ಶಕ್ತಿಯಿಂದ ಯಾರನ್ನಾದರೂ ಹಾಳು ಮಾಡಬಲ್ಲದು. ಈ ಭಯದಿಂದ ನಾನು ಇದುವರೆಗೆ ಮೌನವಾಗಿದ್ದೆ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೆ. ಇದು ಕೇಳಿ ರಜತ್ ತಂದೆ ಆಲೋಕ್ ಗಹನ ಉಸಿರಿನಿಂದ ಹೇಳಿದರು, ನಿಮ್ಮ ಮದುವೆಯಾಗಿ ಕೇವಲ 2 ತಿಂಗಳು ಕೂಡ ಆಗಿಲ್ಲ. ನಾವು ಇದನ್ನು ನೋಡಿ ಸಹಿಸಿಕೊಳ್ಳಬೇಕಾಗಿದೆ. ನಾವು ರಜತ್ ಮದುವೆ ತಪ್ಪು ಹುಡುಗಿಯೊಂದಿಗೆ ಮಾಡಿಸಿದ್ದೇವೆ ಎಂದು ಅನಿಸುತ್ತಿದೆ. ರಜತ್ ತಕ್ಷಣ ಹೇಳಿದನು, ತಂದೆ, ಹಾಗಲ್ಲ. ಮಾನವಿ ಎಂದಿಗೂ ಹೀಗೆ ಇರಲಿಲ್ಲ. ನಿಜಕ್ಕೆ ಯಾರೋ ಮಾಟ ಮಾಡಿ ಪಿಶಾಚಿನಿಯನ್ನು ಮಾನವಿ ದೇಹದಲ್ಲಿ ಕಳುಹಿಸಿದ್ದಾರೆ. ಮಾನವಿ ಮುಗ್ಧ ಮತ್ತು ಸರಳ ಹುಡುಗಿ. ಇದು ಖಂಡಿತವಾಗಿಯೂ ಪರಿಚಿತರೊಬ್ಬರ ಕೆಲಸ, ನಮ್ಮ ಸಂಬಂಧವನ್ನು ನಾಶ ಮಾಡಲು ಬಯಸುವವನು. ಸುನೀತಾ ಆಶ್ಚರ್ಯದಿಂದ ಕೇಳಿದಳು, ನೀವು ಹೇಗೆ ತಿಳಿದುಕೊಂಡಿರಿ ಮಾನವಿ ಮೇಲೆ ಮಾಟ ಆಗಿದೆ? ರಜತ್ ಉತ್ತರಿಸಿದನು, ಇದನ್ನು ಆ ಪಿಶಾಚಿಯೇ ನನಗೆ ತಿಳಿಸಿತು. ಸುನೀತಾ ಕೇಳಿದಳು, ಯಾರಿಂದ ತಿಳಿದು? ರಜತ್ ಇಶಾರೆಯಿಂದ ಸೂಚಿಸಿದನು, ಈ ಪಿಶಾಚಿಯಿಂದ. ಅದು ಮಾನವಿ ದೇಹವನ್ನು ಹಿಡಿದಿದೆ. ಇದೇ ಕೇಳಿ ಸುನೀತಾ ಭಯದಿಂದ ಕಣ್ಣೀರು ಹಾಕುತ್ತಾ ಮಾನವಿಯ ಕಡೆ ನೋಡಲು ಪ್ರಾರಂಭಿಸಿದಳು. ಆಗ ಮಾನವಿ ಕೋಪದಿಂದ ಗರ್ಜಿಸುತ್ತಾ ಕೇಳಿದಳು, ಏನು ನೋಡುತ್ತಿದ್ದೀಯಾ ಮುದುಕಿಯೇ? ಕಣ್ಣುಗಳು. ಸುನೀತಾ ಭಯದಿಂದ ತನ್ನ ಮಗ ರಜತ್ಗೆ ಹೇಳಿದಳು, ಯಾವುದೇ ರೀತಿಯಲ್ಲಿ ಆದರೂ ಈ ಪಿಶಾಚಿನಿಯನ್ನು ಮಾನವಿ ದೇಹದಿಂದ ಹೊರಹಾಕಲೇಬೇಕು. ಈಗ ಮತ್ತೊಂದು ಕ್ಷಣವೂ ವ್ಯರ್ಥ ಮಾಡಬಾರದು. ನಾನು ಒಬ್ಬ ಮಾಂತ್ರಿಕ, ಅವರನ್ನು ಪರಿಚಯಿಸುತ್ತೇನೆ. ಬಹುಶಃ ಅವರು ಈ ಸಂಕಟಕ್ಕೆ ಪರಿಹಾರ ನೀಡಬಹುದು. ಕೆಲವು ಗಂಟೆಗಳ ಕಾಲ ಮಾನವಿ ಅರೆಜೀವ ಸ್ಥಿತಿಯಲ್ಲಿ ಹಗ್ಗಗಳಿಂದ ಕಟ್ಟಲ್ಪಟ್ಟಿದ್ದಳು. ಸಂಜೆ ಸಮಯವಾಯಿತು. ಸುನೀತಾ ಆ ಬಾಬಾ ಅವರನ್ನು ಮನೆಗೆ ಕರೆತಂದಳು. ಬಾಬಾ ಅವರ ವಯಸ್ಸು ಸುಮಾರು 40 ವರ್ಷಗಳಿದ್ದರೂ ಅವರ ದೀರ್ಘ ಅನುಭವದಿಂದ ಅವರು ಈ ರೀತಿಯ ಸಾಧನೆಗಳಲ್ಲಿ ಪರಿಣತಿ ಪಡೆದಿರುವುದು ಸ್ಪಷ್ಟವಾಗುತ್ತಿತ್ತು. ಬಾಬಾ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಅವರ ದೃಷ್ಟಿ ನೇರವಾಗಿ ರಜತ್ನ ಕೊಠಡಿಯ ಕಡೆ ಹೋಯಿತು. ಮನೆಯವರು ಆಶ್ಚರ್ಯದಿಂದ ಕೇಳಿದರು, ಏನಾಯಿತು ಬಾಬಾ? ಬಾಬಾ ನಿಧಾನ ಸ್ವರದಲ್ಲಿ ಹೇಳಿದರು, ನನ್ನನ್ನು ಆ ಕೊಠಡಿಗೆ ಕರೆದುಕೊಂಡು ಹೋಗಿ. ಹೀಗೆ ಹೇಳಿ ಅವರು ನೇರವಾಗಿ ಕೊಠಡಿಯ ಕಡೆ ನಡೆಯಲು ಪ್ರಾರಂಭಿಸಿದರು. ಹಿಂದೆ ರಜತ್ ಮತ್ತು ಕುಟುಂಬದವರು ಕೂಡ ಅವರೊಡನೆ ಸೇರಿಕೊಂಡರು. ಕೊಠಡಿಗೆ ಬಂದ ಬಾಬಾ ಅವರ ದೃಷ್ಟಿ ಮಾನವಿಯ ಮೇಲೆ ನಿಂತಿತು. ಅವಳು ಇನ್ನೂ ಹಗ್ಗಗಳಿಂದ ಕಟ್ಟಲ್ಪಟ್ಟಿದ್ದಳು. ಸುನೀತಾ ಎಲ್ಲಾ ವಿವರಗಳನ್ನು ತಿಳಿಸಲು ಯತ್ನಿಸುತ್ತಿದ್ದಳು. ಆದರೆ ಬಾಬಾ ಕೈ ಎತ್ತಿ ಅವಳನ್ನು ಸುಮ್ಮನೆ ಇರುವಂತೆ ಹೇಳುತ್ತಾ ಉತ್ತರಿಸಿದರು, ಏನೂ ಹೇಳಬೇಕಾದ ಅಗತ್ಯವಿಲ್ಲ. ನನಗೆ ಎಲ್ಲವೂ ಅರ್ಥವಾಗಿದೆ. ಯಾರೋ ಮಾಟ ಮಾಡಿ ಪಿಶಾಚಿನಿಯನ್ನು ಅವಳ ಮೇಲೆ ಕಳುಹಿಸಿದ್ದಾರೆ. ಇದು ಸುಲಭವಾಗಿ ಈ ಹುಡುಗಿಯ ದೇಹವನ್ನು ಬಿಡುವುದಿಲ್ಲ. ರಜತ್ ಭಯದಿಂದ ಹೇಳಿದ, ಬಾಬಾ, ಹೇಗಾದರೂ ನನ್ನ ಪತ್ನಿ ಮಾನವಿ ಈ ಪಿಶಾಚಿನಿಯಿಂದ ಮುಕ್ತಿ ಪಡೆಯಲಿ. ಬಾಬಾ ಗಂಭೀರ ಸ್ವರದಲ್ಲಿ ಉತ್ತರಿಸಿದರು, ಇದು ಸಾಧ್ಯವಾಗಲು ಮಾಟ ಮಾಡಿದ ವ್ಯಕ್ತಿಯನ್ನು ಪತ್ತೆ ಹಚ್ಚಬೇಕು. ರಜತ್ ಕೇಳಿದ, ಆದರೆ ಬಾಬಾ, ಅವರು ಯಾರು ಎಂಬುದನ್ನು ಹೇಗೆ ತಿಳಿಯಬಹುದು? ಬಾಬಾ ಕೆಲವು ಕ್ಷಣ ಯೋಚಿಸಿ ದೀರ್ಘ ಉಸಿರೆಳೆದ ನಂತರ ಹೇಳಿದರು, ನನಗೆ ಒಂದು ಮಾರ್ಗವಿದೆ. ಹೀಗೆ ಹೇಳಿ ಬಾಬಾ ಪೂರ್ಣ ತಯಾರಿಯೊಂದಿಗೆ ಮಾನವಿಯ ಮೇಲೆ ತಾಂತ್ರಿಕ ಶುದ್ಧಿ ಪ್ರಾರಂಭಿಸಿದರು. ಕೊಠಡಿಯ ಮೂಲೆಗಳಲ್ಲಿ ನಿಂತಿದ್ದ ಎಲ್ಲಾ ಮನೆಯವರು ಈ ಭಯಾನಕ ದೃಶ್ಯವನ್ನು ನೋಡುತ್ತಿದ್ದರು. ಮಾನವಿಯ ಮೇಲೆ ತಾಂತ್ರಿಕ ಶುದ್ಧಿ ನಡೆಯುತ್ತಿತ್ತು. ಆಗ ಹಠಾತ್ತಾಗಿ ಅವಳು ಭಾರೀ ಒತ್ತಡದಿಂದ ಕಣ್ಣು ತೆರೆದಳು. ಅವಳ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ಇದನ್ನು ನೋಡಿ ರಜತ್ ಮತ್ತು ಕುಟುಂಬ ಭಯದಿಂದ ನಡುಗಿದರು. ಆದರೆ ಬಾಬಾ ಭಯಪಡದೆ ಕಠಿಣ ಸ್ವರದಲ್ಲಿ ಕೇಳಿದರು, ನೀನು ಯಾರು? ಯಾರು ನಿನ್ನನ್ನು ಕಳುಹಿಸಿದ್ದಾರೆ? ಮಾನವಿ ಕೋಪದಿಂದ ಗರ್ಜಿಸಿತು. ಬಾಬಾ ಬೆದರಿಕೆ ಹಾಕಿದರು, ಉತ್ತರಿಸು, ಇಲ್ಲದಿದ್ದರೆ ಭಾರೀ ನೋವು ಅನುಭವಿಸಬೇಕಾಗುತ್ತದೆ. ಆದರೆ ಮಾನವಿ ದೃಢವಾಗಿ ಹೇಳಿದಳು, ನಾನು ಉತ್ತರಿಸಲ್ಲ, ಏನೂ ಬೇಕು ಮಾಡಿ. ಆದರೆ ಬಾಬಾ ಕೈಯಲ್ಲಿ ಕಪ್ಪು ಗಂಟನ್ನು ಹಿಡಿದು ಅದಕ್ಕೆ ಒಂದು ಸೂಜಿ ಚುಚ್ಚಿದರು. ಹೀಗೆ ಮಾಡಿದರೂ ನೀನು ಹೇಳುವುದಿಲ್ಲವೆಂದು ಕಂಡಿತು, ಇದನ್ನು ನೋಡು. ಆ ಕ್ಷಣದಲ್ಲಿ ಮಾನವಿಯ ದನಿ ಭಾರೀ ಶಬ್ದವಾಯಿತು. ಅವಳು ನೋವಿನಿಂದ ನರಳಿದಳು. ತಕ್ಷಣ ಬಾಬಾ ಗಂಟಿನಲ್ಲಿ ಇನ್ನೊಂದು ಸೂಜಿ ಚುಚ್ಚಿದರು. ಮಾನವಿ ಬಾಯಿಂದ ನೋವು ತುಂಬಿದ ಕೂಗು ಹೊರಬಂತು. ಇದನ್ನು ನೋಡಿ ರಜತ್ ಕಣ್ಣುಗಳಲ್ಲಿ ಭಯ ಮತ್ತು ಕಣ್ಣೀರು ತುಂಬಿದವು. ಬಾಬಾ ಮತ್ತೆ ಕೇಳಿದರು, ಯಾರು ನಿನ್ನನ್ನು ಕಳುಹಿಸಿದ್ದಾರೆ? ಮಾನವಿಯ ದೇಹದಲ್ಲಿ ಇರುವ ಪಿಶಾಚಿನಿ ಹೇಳಿತು, ಅವರು ಬರ್ಫಿ. ಆ ಬರ್ಫಿ ಮೂಲಕ ನಾನು ಮಾನವಿ ದೇಹದಲ್ಲಿ ಬಂದೆ. ಇದು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಆಗ ಸುನೀತಾ ನೆನಪಿಗೆ ಬಂದಿತು. ಕೆಲವು ವಾರಗಳ ಹಿಂದೆ ಮಾನವಿಯ ಗೆಳತಿ ಉರ್ವಶಿ ಒಂದು ಮಿಠಾಯಿಯ ಡಬ್ಬ ತಂದಿದ್ದಳು. ಆ ಡಬ್ಬದಲ್ಲಿ ಬರ್ಫಿ ಇತ್ತು.
ಎಲ್ಲರ ಮೌನದಿಂದ ಉರ್ವಶಿಯೇ ಈ ಕೆಲಸ ಮಾಡಿರಬಹುದು ಎಂಬ ಅನುಮಾನ ಹೊರಬಂತು. ಬಾಬಾ ಎದ್ದು ನಿಂತು ಹೇಳಿದರು, ಉರ್ವಶಿಯನ್ನು ಇಲ್ಲಿ ಕರೆತನ್ನಿ. ಅವಳು ಈ ಮಾಟ ಮಾಡಿದ್ದಾಳೆ. ಬರ್ಫಿಯಲ್ಲಿ ಏನೋ ಸೇರಿಸಲಾಗಿತ್ತು, ಅದು ಪಿಶಾಚಿನಿಯನ್ನು ಮಾನವಿ ದೇಹಕ್ಕೆ ಕಳುಹಿಸಿತು. ಸುನೀತಾ ಆಶ್ಚರ್ಯದಿಂದ ಕೇಳಿದಳು, ಆದರೆ ಬಾಬಾ, ನಾವು ಕೂಡ ಅದೇ ಬರ್ಫಿ ತಿಂದೆವು. ಮಾನವಿ ಎಲ್ಲರಿಗೂ ಹಂಚಿದ್ದಳು. ಆದರೆ ಪರಿಣಾಮ ಏಕೆ ಅವಳ ಮೇಲೆ ಮಾತ್ರ? ಬಾಬಾ ಉತ್ತರಿಸಿದರು, ಉಳಿದ ಬರ್ಫಿಗಳಲ್ಲಿ ಏನೂ ಸೇರಿಸಲಾಗಿಲ್ಲ. ಕೇವಲ ಒಂದು ಬರ್ಫಿಯಲ್ಲಿ ಮಾತ್ರ ಆ ವಸ್ತುವನ್ನು ಸೇರಿಸಿ ಅದನ್ನು ಮಾನವಿಗೆ ನೀಡಲಾಯಿತು. ಅವರ ಯೋಜನೆಯ ಪ್ರಕಾರ ಅವಳಿಗೆ ಮಾತ್ರ ಪರಿಣಾಮ ಉಂಟಾಗಿದೆ. ಆದರೆ ಈಗ ಇದರ ಪರಿಣಾಮ ಅದೇ ಉರ್ವಶಿ ಮೇಲೆ ತಿರುಗಿ ಬೀಳಲಿದೆ. ಇದು ನಿಯಮ. ಮಾಟ ಮಾಡಿದವರು ಅದರ ಪರಿಣಾಮವನ್ನು ಸ್ವಯಂ ಅನುಭವಿಸಬೇಕಾಗುತ್ತದೆ. ನಾನು ನನ್ನ ತಂತ್ರವಿದ್ಯೆಯಿಂದ ಈ ಪಿಶಾಚಿನಿಯನ್ನು ಮಾನವಿ ದೇಹದಿಂದ ಹೊರಹಾಕಿ ಅದನ್ನು ಉರ್ವಶಿ ಮೇಲೆ ಕಳುಹಿಸುತ್ತೇನೆ. ಮುಂದಿನ ಬೆಳಿಗ್ಗೆ ಉರ್ವಶಿ ತನ್ನ ಮನೆಯಿಂದ ಆಫೀಸ್ಗೆ ಹೊರಟಿದ್ದಾಗ ಹಠಾತ್ತಾಗಿ ಹಿಂದೆ ಯಾರೋ ಕರೆದರು. ಅವಳು ತಿರುಗಿ ನೋಡಿದಳು. ಸ್ವಲ್ಪ ದೂರದಲ್ಲಿ ರಜತ್ ತನ್ನ ಕಾರಿನ ಬಳಿ ನಿಂತು ಅವಳನ್ನು ಕರೆಯುತ್ತಿದ್ದನು. ಉರ್ವಶಿ ಮೊದಲಿಗೆ ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗಲು ಯತ್ನಿಸಿದಳು. ಆದರೆ ರಜತ್ ತನ್ನ ಕಾರನ್ನು ನೇರವಾಗಿ ಅವಳ ಮುಂದೆ ನಿಲ್ಲಿಸಿದರು. ಅವಳು ನಿಂತುಕೊಳ್ಳಬೇಕಾಯಿತು. ರಜತ್ ಕಾರಿನ ಕಿಟಕಿಯನ್ನು ಇಳಿಸುತ್ತಾ ಕಠಿಣ ಸ್ವರದಲ್ಲಿ ಹೇಳಿದ, ನಾಟಕವಿಲ್ಲದೆ ಕಾರಿನಲ್ಲಿ ಕುಳಿತುಕೋ, ನನ್ನೊಡನೆ ಬಾ. ಉರ್ವಶಿ ಏನೂ ಮಾಡಲಾಗದೆ ಶಾಂತವಾಗಿ ಮುಂಭಾಗದ ಸೀಟಿನಲ್ಲಿ ಕುಳಿತಳು. ರಜತ್ ಏನೂ ಹೇಳದೆ ಕಾರು ಚಲಾಯಿಸಿದನು. ಕಾರಿನ ವೇಗ ಕಂಡು ಉರ್ವಶಿ ಭಯಗೊಂಡಳು. ಅವಳು ನಡುಗುತ್ತಾ ಕೇಳಿದಳು, ಇದು ಯಾವ ಕಡ್ಡಾಯ? ಕಾರು ನಿಧಾನವಾಗಿ ಚಲಾಯಿಸು. ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ? ರಜತ್ ತಕ್ಷಣ ಬ್ರೇಕ್ ಹಾಕಿ ಕಾರು ನಿಲ್ಲಿಸಿ, ಆದರೆ ಕೋಪದಿಂದ ಹೇಳಿದ, ಇಷ್ಟು ಮಾಡಿದರೂ ನೀನು ಎಂದಿಗೂ ಸಿಕ್ಕಿ ಬೀಳುವುದಿಲ್ಲ ಎಂದು ಭಾವಿಸುತ್ತೀಯಾ? ಉರ್ವಶಿ ತಲೆಯು ತಗ್ಗಿತು. ಭಯದಿಂದ ಹಿಂಜರಿದಳು. ಅವಳು ನಡುಗಿದ ಸ್ವರದಲ್ಲಿ ಹೇಳಿದಳು, ನೀವು ಏನು ಹೇಳುತ್ತಿದ್ದೀರಿ? ನಾನು ಏನು ಮಾಡಿದೆ? ನೀವು ತಪ್ಪಾಗಿ ತಿಳಿದಿದ್ದೀರಾ? ನನ್ನನ್ನು ಬಿಡಿ. ಇದಕ್ಕೆ ರಜತ್ ಕೋಪವು ಹೆಚ್ಚಾಯಿತು. ನಾಟಕ ಮುಗಿಸು ಉರ್ವಶಿ. ನಿನ್ನ ನಿಜವಾದ ಮುಖ ನನ್ನ ಮುಂದೆ ಬಂದಿದೆ. ನೀನೇ ಮಾನವಿ ಮೇಲೆ ಮಾಟ ಮಾಡಿಸಿದ್ದೀಯಾ? ಆ ಬರ್ಫಿಯಲ್ಲಿ ಏನೋ ಸೇರಿಸಿದ್ದೀಯಾ? ಸ್ಪಷ್ಟವಾಗಿ ಹೇಳು. ಉರ್ವಶಿ ಒಪ್ಪಲಿಲ್ಲ. ಹೇಳಿದಳು, ನಾನು ಏನೂ ಮಾಡಲಿಲ್ಲ. ನೀವು ನನಗೆ ಬಲವಂತ ಮಾಡಬಹುದು ಎಂದು ಹೇಳಬೇಡಿ. ನನ್ನ ವಿರುದ್ಧ ಯಾವ ಸಾಕ್ಷಿ ಇದೆ? ರಜತ್ ವಿಜಯದ ನಗೆಯಿಂದ ಹೇಳಿದ, ನನ್ನ ಬಳಿ ಸಾಕ್ಷಿ ಇಲ್ಲ, ಆದರೆ ನಾನು ನಿನ್ನ ಜೀವನವನ್ನು ನಾಶ ಮಾಡುವಂತೆ ಮಾಡಬಲ್ಲೆ. ಉರ್ವಶಿ ಉಸಿರನ್ನು ಬಿಡದೆ ಕೇಳಿದಳು, ಅರ್ಥವೇನು? ರಜತ್ ನಿಧಾನ ಸ್ವರದಲ್ಲಿ ಹೇಳಿದ, ನೀನು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತೀಯಾ? ಒಂದು ಕ್ಷಣದಲ್ಲಿ ನಿನ್ನ ಮೇಲೆ ಸುಳ್ಳು ಆರೋಪ ಹೊರಿಸಬಹುದು. ಉರ್ವಶಿಯ ಕಣ್ಣುಗಳು ಭಯದಿಂದ ತುಂಬಿ ಹೋದವು. ರಜತ್ ಕಠಿಣ ಸ್ವರದಲ್ಲಿ ಹೇಳಿದ, ನಿನ್ನ ತಪ್ಪು ಒಪ್ಪದೇ ಇದ್ದರೆ ನಾನಿನ್ನು ಕಂಪನಿಯ ಪ್ರಮುಖ ದಾಖಲೆ ಮತ್ತು ಡೇಟಾ ಕಳುವಿನ ಆರೋಪದಲ್ಲಿ ನಿನ್ನನ್ನು ಬಂಧನಕ್ಕೀಡು ಮಾಡುತ್ತೇನೆ. ನಿನ್ನ ಜೀವನವನ್ನು ನೀನು ನಿರಪರಾಧಿತನಾಗಿದ್ದೇನೆಂದು ತೋರಿಸಲು ಸಂಪೂರ್ಣ ಕಳೆಯುತ್ತೀಯ. ಆದ್ದರಿಂದ ಶಾಂತವಾಗಿ ನನ್ನೊಡನೆ ಬಾ ಮತ್ತು ನಿಜ ಹೇಳು. ರಜತ್ನ ಈ ಬೆದರಿಕೆ ಉರ್ವಶಿ ಮೇಲೆ ಪ್ರಭಾವ ಬೀರಿತು. ಅವಳ ಮುಂದೆ ಸಂಪೂರ್ಣ ಜೀವನ ಅಳಿದು ಹೋಗುವಂತೆ ಕಂಡಿತು. ಕೊನೆಗೆ ಅವಳು ಶಾಂತವಾಗಿ ರಜತ್ ಜೊತೆಗೆ ಹೋದಳು. ರಜತ್ ಉರ್ವಶಿಯನ್ನು ತನ್ನ ಮನೆಗೆ ಕರೆತಂದಾಗ ಬಾಬಾ ಮನೆಯಲ್ಲಿದ್ದರು. ರಜತ್ ಉರ್ವಶಿಯ ಕೈ ಬಿಗಿಯಾಗಿ ಹಿಡಿದು ಅವಳನ್ನು ಕೊಠಡಿಗೆ ಕರೆದು ಹೇಳಿದರು, ನೋಡು, ನಿನ್ನ ಕಾರಣದಿಂದ ನನ್ನ ಪತ್ನಿ ಮಾನವಿ ಈ ಸ್ಥಿತಿಗೆ ಬಂದಿದ್ದಾಳೆ. ನನ್ನ ಪತ್ನಿಯನ್ನು ಹಗ್ಗದಿಂದ ಕಟ್ಟಬೇಕಾಯಿತು. ನೀನು ಆಕೆಯ ಗೆಳತಿಯಾಗಿದ್ದರೂ ಹೀಗೆ ಮಾಡಬಹುದು ಎಂಬುದಕ್ಕೆ ನಾಚಿಕೆಯಾಗಬೇಕು. ಉರ್ವಶಿಯ ದೃಷ್ಟಿಗೆ ಮಾನವಿ ಹಗ್ಗದಿಂದ ಕಟ್ಟಲ್ಪಟ್ಟ ದುರ್ಬಲ ಸ್ಥಿತಿಯಲ್ಲಿ ಹಾಸಿಗೆ ಮೇಲೆ ಬಿದ್ದಿದ್ದಳು, ಕಣ್ಣು ಮುಚ್ಚಿ, ಕಪ್ಪು ಕಲೆಗಳ ಜೊತೆ. ಇದು ನೋಡಿ ಉರ್ವಶಿಯ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಆ ಸಮಯದಲ್ಲಿ ರಜತ್ ಕಠಿಣವಾಗಿ ಹೇಳಿದ, ನನ್ನ ಮುಂದೆ ಈ ನಕಲಿ ಕಣ್ಣೀರು ಹಾಕಬೇಡ. ನಿನ್ನ ಕ್ಷಮೆಯನ್ನು ಕಾಯ್ದುಕೋ. ಸ್ಪಷ್ಟವಾಗಿ ಹೇಳು, ಏಕೆ ಈ ಎಲ್ಲವನ್ನು ಮಾಡಿದ್ದೀಯಾ? ಉರ್ವಶಿ ನಡುಗುವ ಸ್ವರದಲ್ಲಿ ಹೇಳಿದಳು, ನಾನು ಹೀಗೆ ಮಾಡಬೇಕಾಗಿರಲಿಲ್ಲ. ನಾನು ಮತ್ತು ಮಾನವಿ ಕಾಲೇಜಿನಿಂದಲೂ ಉತ್ತಮ ಸ್ನೇಹಿತರಾಗಿದ್ದೇವೆ. ಆದರೆ ನಾನು ಮಾಡಿದ್ದೆ, ಬಲವಂತದಿಂದ ಮಾಡಬೇಕಾಯಿತು. ರಜತ್ ಕೋಪದಿಂದ ಹೇಳಿದರೂ, ಪಾತ್ರಧಾರಿಯ ನಾಟಕ ಮುಗಿಸು, ನಿಜ ಹೇಳು. ಉರ್ವಶಿ ನಡುಗುತ್ತಾ ಸ್ವರದಲ್ಲಿ ಹೇಳಿದಳು, ನಿಜವೇನು ಎಂದರೆ ನಾನು ಕೇವಲ ಒಂದು ಕಾಯಿ. ನಿಜವಾದ ಪಿತೂರಿ ಕಾರ್ತಿಕ್ನದ್ದು. ಮಾಟ ಮಾಡಿಸಿದ್ದು ಅದೇ. ಇದು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಸುನೀತಾ ಕಠಿಣ ಸ್ವರದಲ್ಲಿ ಕೇಳಿದರು, ಈ ಕಾರ್ತಿಕ್ ಯಾರು? ನೀನು ನಿನ್ನ ಮೇಲಿನ ಆರೋಪವನ್ನು ತಪ್ಪಿಸಲು ಬೇರೆ ಯಾರ ಮೇಲಾದರೂ ಸುಮ್ಮನೆ ಆರೋಪ ಮಾಡುತ್ತಿದ್ದೀಯಾ? ಉರ್ವಶಿ ಸ್ಪಷ್ಟವಾಗಿ ಹೇಳಿದಳು, ಇಲ್ಲ, ನಾನು ಸತ್ಯ ಹೇಳುತ್ತಿದ್ದೇನೆ. ಕಾರ್ತಿಕ್ ಮಾನವಿಯನ್ನು ಕಡ್ಡಾಯವಾಗಿ ತನ್ನವಳನ್ನಾಗಿ ಬಯಸುತ್ತಿದ್ದ. ವಿವಾಹಕ್ಕೂ ಮುನ್ನ ಅವನು ಮಾನವಿಗೆ ತುಂಬಾ ತೊಂದರೆ ನೀಡಿದ. ವಿವಾಹದ ನಂತರ ಒಂದು ರಾತ್ರಿ ನನಗೆ ಅನಾಮಿಕ ಸಂಖ್ಯೆಯಿಂದ ಸಂದೇಶ ಬಂದಿತು.
ಅದರಲ್ಲಿ ಅವನು ಬರೆದಿದ್ದ, ನಾನು ಕಾರ್ತಿಕ್. ನನ್ನ ಬಳಿ ನಿನ್ನ ಕೆಲವು ವೈಯಕ್ತಿಕ ಚಿತ್ರಗಳಿವೆ. ನೀನು ವಿರೋಧಿಸಿದರೆ ಅಥವಾ ಪೊಲೀಸರಿಗೆ ತಿಳಿಸಿದರೆ ನಾನು ಈ ಚಿತ್ರಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚುತ್ತೇನೆ. ಇದನ್ನು ಓದಿ ನನಗೆ ಭಯವಾಯಿತು. ಕೋಪವೂ ಬಂತು, ಏಕೆಂದರೆ ಕಾರ್ತಿಕ್ ನನ್ನ ಒಳ್ಳೆಯ ಸ್ನೇಹಿತನಾಗಿದ್ದ. ನಾನು ಉತ್ತರವಾಗಿ ಬರೆದೆ, ಇದು ಯಾವ ಹಾಸ್ಯ? ಅವನು ಹೇಳಿದ, ಇದು ಹಾಸ್ಯವಲ್ಲ. ನಾನು ನಿನ್ನಿಂದ ಒಂದು ಕೆಲಸ ಮಾಡಿಸಬೇಕಾಗಿದೆ ಮತ್ತು ಅದನ್ನು ಕೇವಲ ನೀನು ಮಾತ್ರ ಮಾಡಬಹುದು. ನಾನು ಅರ್ಥ ಮಾಡಿಕೊಂಡೆ, ಅವನು ನನ್ನ ನೈತಿಕತೆಯ ವಿರುದ್ಧ ಏನೋ ಮಾಡಿಸಿಕೊಳ್ಳಲು ಬಯಸುತ್ತಿದ್ದಾನೆ. ಭಯದಿಂದ ನಾನು ಅವನ ಮನೆಗೆ ಹೋದೆ ಮತ್ತು ಅವನು ಹೇಳಿದಂತೆ ನೇರವಾಗಿ ಮಾಡಬೇಕಾಯಿತು. ರಜತ್ ಆಶ್ಚರ್ಯದಿಂದ ಕೇಳಿದ, ಆದರೆ ಅವನು ನಿನ್ನಿಂದ ಯಾವ ಕೆಲಸ ಮಾಡಿಸಿಕೊಳ್ಳಲು ಬಯಸುತ್ತಿದ್ದ? ಉರ್ವಶಿ ತಿಳಿಸಿದಳು. ಅವನು ಹೆಚ್ಚು ವಿವರಿಸಲಿಲ್ಲ. ನನ್ನ ಕೈಗೆ ಒಂದು ಮಿಠಾಯಿಯ ಡಬ್ಬ ಕೊಟ್ಟನು. ಅದರಲ್ಲಿ ಬರ್ಫಿ ಇತ್ತು. ನಂತರ ಅದೇ ಡಬ್ಬಕ್ಕೆ ಮತ್ತೊಂದು ತುಂಡು ಸೇರಿಸಿ, ಈ ನಿರ್ದಿಷ್ಟ ಬರ್ಫಿಯನ್ನು ಯಾವುದೇ ರೀತಿಯಲ್ಲಿ ಮಾನವಿಗೆ ನೀಡಬೇಕು ಎಂದನು. ನಾನು ಭಯಪಟ್ಟು ಕೇಳಿದೆ, ಇದರಲ್ಲಿ ವಿಷವಿದೆಯೇ? ಕಾರ್ತಿಕ್ ನಗುತ್ತಾ ಹೇಳಿದ, ಭಯಪಡಬೇಡ. ಜೀವ ತೆಗೆಯಬೇಕಿದ್ದರೆ ನಾನು ನೇರವಾಗಿ ತೆಗೆದುಕೊಂಡಿರುತ್ತಿದ್ದೆ. ಪ್ರಶ್ನೆ ಕೇಳದೆ ಈ ಕೆಲಸ ಮಾಡು. ನಾನು ಇದನ್ನು ಮಾಡಲು ಇಷ್ಟಪಟ್ಟಿರಲಿಲ್ಲ, ಆದರೆ ಅವನ ಬೆದರಿಕೆಯ ಮುಂದೆ ನಾನು ಬಲವಂತಕ್ಕೆ ಒಳಗಾದೆ. ಇದು ಕೇಳಿ ರಜತ್ ಆಘಾತಗೊಂಡನು. ನಂತರ ಸಂದೇಹ ವ್ಯಕ್ತಪಡಿಸುತ್ತಾ, ಆದರೆ ಮಾನವಿ ನನಗೆ ಕಾರ್ತಿಕ್ ಬಗ್ಗೆ ಎಂದಿಗೂ ಹೇಳಲಿಲ್ಲ. ನಾನು ನಿನ್ನ ಮಾತನ್ನು ಹೇಗೆ ನಂಬಲಿ? ಉರ್ವಶಿ ಉತ್ತರಿಸಿದಳು, ಕಾರಣ ಮಾನವಿ ಕಾರ್ತಿಕ್ನನ್ನು ಮರೆತು ನಿಮ್ಮೊಂದಿಗೆ ಸಂತೋಷದ ಜೀವನವನ್ನು ನಡೆಸಲು ಬಯಸಿದ್ದಳು. ತನ್ನ ಹಳೆಯ ಸಂಕಟವನ್ನು ನಿಮ್ಮ ಮುಂದೆ ತೆರೆದಿಡಲಿಲ್ಲ. ನಿಮಗೆ ನಂಬಿಕೆ ಇಲ್ಲದಿದ್ದರೆ ಮಾನವಿಯ ಫೋನ್ ಪರಿಶೀಲಿಸಿ. ಎಲ್ಲ ಬೆದರಿಕೆ ಸಂದೇಶಗಳು ನಿಮಗೆ ಕಾಣಿಸುತ್ತವೆ. ಅವಳು ಅವುಗಳನ್ನು ಸಾಕ್ಷಿಯಾಗಿ ಸಂಗ್ರಹಿಸಿದ್ದಳು. ರಜತ್ ಮಾನವಿಯ ಫೋನಿನಲ್ಲಿ ಕಾರ್ತಿಕ್ನ ಬೆದರಿಕೆ ಸಂದೇಶಗಳನ್ನು ಓದಿ ವಿವಾಹ ಸಮಯದ ಸಂದೇಶಗಳನ್ನು ಪರಿಶೀಲಿಸಿದನು. ಇದನ್ನು ನೋಡಿ ರಜತ್ಗೆ ತೀವ್ರ ಕೋಪ ಬಂತು, ರಕ್ತ ಕುದಿಯಿತು. ಆ ಸಮಯದಲ್ಲಿ ರಜತ್ನ ತಾಯಿ ಸುನೀತಾ ಹೇಳಿದರು, ಅಯ್ಯೋ ದೇವರೇ, ನಾವು ಸೊಸೆಯೆಂದು ಕರೆದಿದ್ದ ಮಾನವಿ ಎಲ್ಲರ ಎದುರು ಈ ದೊಡ್ಡ ಸತ್ಯವನ್ನು ಮುಚ್ಚಿಕೊಂಡಿದ್ದಾಳೆ. ರಜತ್ ತಕ್ಷಣ ತಾಯಿಯ ಕಡೆ ತಿರುಗಿ ಹೇಳಿದರು, ತಾಯಿ, ಇಂತಹ ವಿಚಾರಗಳ ಬಗ್ಗೆ ಈಗ ಯೋಚಿಸಲು ಸಮಯವಿಲ್ಲ. ಬಾಬಾ, ದಯವಿಟ್ಟು ನಮಗೆ ಏನು ಮಾಡಬೇಕು ಎಂದು ತಿಳಿಸಿ. ಬಾಬಾ ಗಂಭೀರ ಸ್ವರದಲ್ಲಿ ಹೇಳಿದರು, ಏನಾದರೂ ಮಾಡಬೇಕಾದರೆ ಬೆಳಗಾಗುವುದರೊಳಗೆ ಮಾಡಬೇಕು. ನಾನು ಈ ಪಿಶಾಚಿನಿಯನ್ನು ಹೆಚ್ಚು ಸಮಯ ಶಾಂತವಾಗಿ ಇರಿಸಲಾಗುವುದಿಲ್ಲ. ರಜತ್ ದೃಢವಾಗಿ ಹೇಳಿದರು, ಸರಿ ಬಾಬಾ, ನಾವು ಈ ಪಿಶಾಚಿನಿಯಿಂದ ಮುಕ್ತಿ ಪಡೆಯಲು ಏನು ಮಾಡಬೇಕು? ಬಾಬಾ ದೀರ್ಘ ಉಸಿರೆಳೆದು ಹೇಳಿದರು, ಈ ಮಾಟವನ್ನು ಮಾಡಿದವನ ಮೇಲೇರಿಸಲಾಗುವುದು. ನಮಗೆಲ್ಲ ತಿಳಿದಿರುವಂತೆ ಈ ಕೆಲಸ ಮಾಡಿದವರು ಯಾರು ಎಂಬುದು ಸ್ಪಷ್ಟವಾಗಿದೆ. ರಜತ್ ಕೇಳಿದ, ಅವರು ಕಾರ್ತಿಕ್ ಅಲ್ಲವೇ ಬಾಬಾ? ಬಾಬಾ ತಲೆಯಾಡಿಸಿ ಹೇಳಿದರು, ಹೌದು, ಈ ಪಿಶಾಚಿನಿ ಅದೇ ವ್ಯಕ್ತಿಯ ಮೇಲೆ ಹೋಗುತ್ತದೆ. ರಜತ್ ಮುಂದಿನ ಪ್ರಶ್ನೆ ಕೇಳಿದ, ಇದಕ್ಕಾಗಿ ಏನು ಬೇಕು? ಬಾಬಾ ನಿಧಾನ ಸ್ವರದಲ್ಲಿ ಹೇಳಿದರು, ಅವನ ಕೆಲವು ಕೂದಲು, ಅವನು ಧರಿಸಿದ ಬಟ್ಟೆಯ ತುಣುಕು ಮತ್ತು ರಕ್ತದ ಒಂದು ಬಿಂದು ಬೇಕು. ಆಗ ಮಾತ್ರ ಈ ವಿಧಿ ಪೂರ್ಣವಾಗಲಿದೆ. ರಜತ್ ಮುಖದಲ್ಲಿ ಒಂದು ಕುತೂಹಲದ ನಗು ತೋರಿಸುತ್ತಾ ದೃಢವಾಗಿ ಹೇಳಿದರು, ಬಾಬಾ, ನಿಮಗೆ ಬೇಕಾದ ವಸ್ತುಗಳ ಬಗ್ಗೆ ಚಿಂತೆ ಬೇಡ. ಎಲ್ಲ ನಿಮ್ಮ ಕೈ ಸೇರುತ್ತದೆ. ಆ ಬಳಿಕ ಉರ್ವಶಿಗೆ ಮುಖ ಮಾಡಿ, ನೀನು ಕಾರ್ತಿಕ್ ಮನೆ ವಿಳಾಸವನ್ನು ಹೇಳು, ಆನಂತರ ನೀನು ಹೋಗಬಹುದು. ಉರ್ವಶಿ ಮೌನವಾಗಿ ವಿಳಾಸ ನೀಡಿದಳು. ಸಂಜೆ ಸಮಯ. ಕಾರ್ತಿಕ್ ಮನೆ ಬೀಗ ಹಾಕಿತ್ತು. ಬಾಗಿಲ ಗಂಟೆ ಬಾರಿಸಿತು. ಕಾರ್ತಿಕ್ ಕಷ್ಟಪಟ್ಟು ಬಾಗಿಲು ತೆರೆಯುತ್ತಿದ್ದಾಗ ಅಷ್ಟರಲ್ಲಿ 4 ದೃಢಕಾಯದ ಗಂಡುಗಳು ಒಳಗೆ ನುಗ್ಗಿ ಅವನ ಮೇಲೆ ದಾಳಿ ಮಾಡಿದರು. ಕಾರ್ತಿಕ್ಗೆ ರಕ್ಷಿಸಿಕೊಳ್ಳಲು ಅಥವಾ ಓಡಲು ಶಕ್ತಿ ಇರಲಿಲ್ಲ. ಅವರು ಅವನನ್ನು ಕಠಿಣವಾಗಿ ಹೊಡೆಯಲು ಆರಂಭಿಸಿದರು. ಈ ನಡುವೆ ರಜತ್ ಒಳಗೆ ಬಂದು ಆ 4 ಗಂಡುಗಳಿಗೆ ಹಣ ಕೊಟ್ಟು ಹೇಳಿದರು, ನಿಮ್ಮ ಕೆಲಸ ಚೆನ್ನಾಗಿತ್ತು, ಇದರ ಪ್ರತಿಫಲ ಇದಾಗಿದೆ. ಹಣ ಪಡೆದು ಗಂಡುಗಳು ಹೊರಹೋದರು. ಕೊಠಡಿಯಲ್ಲಿ ಕೇವಲ ರಜತ್ ಮತ್ತು ಗಾಯಗೊಂಡ ಕಾರ್ತಿಕ್ ಉಳಿದರು. ರಜತ್ ಸುಮ್ಮನಾಗಿ ನೋಡಿದರು. ಕಾರ್ತಿಕ್ನ ಕಪಾಲದಿಂದ ರಕ್ತ ಹರಿಯುತ್ತಿತ್ತು. ರಜತ್ ತನ್ನ ಜೇಬಿನಿಂದ ರುಮಾಲನ್ನು ತೆಗೆದು ನಕಲಿ ಕಾಳಜಿ ತೋರಿಸಿ ಹೇಳಿದರು, ಓ, ನಿನ್ನ ಕಪಾಲದಿಂದ ತುಂಬಾ ರಕ್ತ ಬರುತ್ತಿದೆ, ಬನ್ನಿ ನಾನು ಸ್ವಚ್ಛಗೊಳಿಸುತ್ತೇನೆ. ಅವರು ರುಮಾಲಿನಿಂದ ರಕ್ತ ಒರೆಸಿದರು. ನಂತರ ಕತ್ತರಿ ತೆಗೆದು ಕಾರ್ತಿಕ್ನ ತಲೆಯಿಂದ ಕೆಲವು ಕೂದಲನ್ನು ಕತ್ತರಿಸಿ ಜೇಬಿನಲ್ಲಿ ಇಟ್ಟರು. ಅವನ ಕಾಲರ್ ತುಂಡನ್ನು ಕೂಡ ಕತ್ತರಿಸಿ ಜೇಬಿನಲ್ಲಿ ಇಟ್ಟರು. ಗಾಯಗೊಂಡ ಕಾರ್ತಿಕ್ ಬಲಹೀನವಾಗಿ ಕೇಳಿದ, ನೀವು ನನ್ನೊಂದಿಗೆ ಏಕೆ ಹೀಗೆ ಮಾಡುತ್ತಿದ್ದೀರಿ? ರಜತ್ ಕುತೂಹಲದ ನಗುವಿನೊಂದಿಗೆ ಹೇಳಿದರು, ನೀನು ನನ್ನೊಡನೆ ಮಾಡಿದ್ದಕ್ಕೆ ಇದು ಉತ್ತರ. ಈಗ ಕರ್ಮದ ಲೆಕ್ಕ ಹಾಕುತ್ತಿದ್ದೇನೆ. ಹೀಗೆ ಹೇಳಿ ರಜತ್ ಹಿಂತಿರುಗಿ ಮನೆಗೆ ಬಂದರು. ಬಾಬಾ ಅವರಿಗೆ ರಕ್ತವಿರುವ ರುಮಾಲು, ಬಟ್ಟೆ ತುಣುಕು, ಕೂದಲು ನೀಡಿದರು. ನಿಮಗೆ ಬೇಕಾದುದನ್ನು ಪಡೆದುಕೊಂಡಿದ್ದೀರಿ. ಈಗ ಕೂಡಲೇ ಮಾನವಿಗೆ ಮುಕ್ತಿ ನೀಡಿ, ರಜತ್ ಹೇಳಿದರು.
ಬಾಬಾ ತಡಮಾಡದೆ ವಿಧಿ ಪ್ರಾರಂಭಿಸಿದರು. ಅಗ್ನಿಯ ಮುಂದೆ ಕುಳಿತು ಮಂತ್ರಪಠಣ ಮಾಡಿ ಕಾರ್ತಿಕ್ನ ಎಲ್ಲ ವಸ್ತುಗಳನ್ನು ಉರಿಯುತ್ತಿರುವ ಅಗ್ನಿಯಲ್ಲಿ ಹಾಕಿದರು. ವಸ್ತುಗಳು ಅಗ್ನಿಯಲ್ಲಿ ಬಿದ್ದಾಗ ಮಾನವಿಗೆ ಶಕ್ತಿ ಬಂದು ಕಪ್ಪು ನೆರಳು ಅವಳ ದೇಹದಿಂದ ಹೊರಹೊಮ್ಮಿ ಹಾರಿಹೋಯಿತು. ಬಾಬಾ ಹೇಳಿದರು, ಈ ಪಿಶಾಚಿನಿ ಈಗ ಮಾನವಿ ದೇಹದಿಂದ ಹೊರಹೋಗಿದ್ದು ಕಾರ್ತಿಕ್ ದೇಹಕ್ಕೆ ಸೇರಲಿದೆ. ರಜತ್ ನಿಟ್ಟುಸಿರು ಬಿಟ್ಟು ಮಾನವಿಯ ಬಳಿ ಕುಳಿತು ಪ್ರೀತಿಯಿಂದ ನೋಡಿದರು. ನಿಧಾನವಾಗಿ ಅವಳ ಸ್ಥಿತಿ ಸುಧಾರಣೆಗೊಂಡಿತು. ಮಾನವಿ ಈಗ ಹೆಚ್ಚು ಆರೋಗ್ಯದಿಂದ ಇದ್ದಳು, ಆದರೆ ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳಲಿಲ್ಲ. ರಜತ್ ಅವರಿಗೆ ಸತ್ಯ ಹೇಳಿದರು. ಪಿಶಾಚಿನಿ ಹೇಗೆ ಅವಳ ದೇಹವನ್ನು ಹಿಡಿದಿಟ್ಟಿತು, ಎಲ್ಲರನ್ನೂ ಹೇಗೆ ಸಂಕಷ್ಟಕ್ಕೆ ದೂಡಿತು ಮತ್ತು ರಜತ್ ಹೇಗೆ ಎದುರಿಸಿಕೊಂಡರು. ಉರ್ವಶಿಯ ಸತ್ಯ ಕೇಳಿ ಮಾನವಿಯ ಕಣ್ಣಲ್ಲಿ ನೀರು ತುಂಬಿತು. ಅವಳು ಹೇಳಿದಳು, ನಿಮ್ಮೊಂದಿಗೆ ಸಂಭವಿಸಿದುದೆಲ್ಲವೂ ನನ್ನ ಕಾರಣದಿಂದ. ರಜತ್ ಅವಳ ಕೈ ಹಿಡಿದು ಹೇಳಿದರು, ಇಲ್ಲ, ಇದು ನಿನ್ನ ತಪ್ಪು ಅಲ್ಲ. ದಯವಿಟ್ಟು ಹಾಗೆ ಭಾವಿಸಬೇಡ. ಅದೇ ಸಮಯದಲ್ಲಿ ಸುನೀತಾ ಬಂದು ಕಠಿಣ ಸ್ವರದಲ್ಲಿ ಹೇಳಿದರು, ನೋಡು ಮಾನವಿ, ಉತ್ತಮ ಇದು. ನೀವು ನಮ್ಮ ಬದುಕಿನಿಂದ ಹೋಗಿ. ನಿನ್ನ ಕಾರಣದಿಂದ ನಮಗೂ ನಮ್ಮ ಮಗನಿಗೂ ಬಹಳ ತೊಂದರೆ ಆಯಿತು. ಕಾರ್ತಿಕ್ ಸತ್ಯವನ್ನು ಮುಚ್ಚಿದ್ದೀಯಾ, ಆದ್ದರಿಂದ ಈಗ ನಿನಗೆ ಹೋಗಬೇಕಾಗುತ್ತದೆ. ಮಾನವಿ ಕಣ್ಣೀರಾದಳು. ಅವಳು ಹೇಳಿದರು, ನಾನು ಎಂದಿಗೂ ನಿಮಗೆ ಏನನ್ನೂ ಮುಚ್ಚಿಲ್ಲ. ಕಾರ್ತಿಕ್ ನನ್ನ ಜೀವನದ ದೊಡ್ಡ ತಪ್ಪು. ಹೌದು, ನಮ್ಮ ಸಂಬಂಧ ಇತ್ತು, ಆದರೆ ಅದರಲ್ಲಿ ಗೌರವವಿರಲಿಲ್ಲ, ಪ್ರೇಮವಿರಲಿಲ್ಲ. ಅವನು ನನ್ನನ್ನು ಬಂಧಿಸುತ್ತಲೇ ಇರಲು ಇಚ್ಛಿಸಿದ್ದ. ಆದ್ದರಿಂದ ನಾನು ಸಂಬಂಧ ಮುಕ್ತಗೊಳಿಸಿದೆ. ಆದರೆ ಅವನ ಕ್ರೋಧವನ್ನು ನಾನು ಊಹಿಸಲಿಲ್ಲ. ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ. ಸುನೀತಾ ಏನೂ ಕೇಳಲು ಸಿದ್ಧರಿಲ್ಲ. ರಜತ್ ಕಠಿಣವಾಗಿ ಹೇಳಿದರು, ತಾಯಿ, ನೀವು ಏನು ಮಾಡುತ್ತಿದ್ದೀರಿ? ಅವಳಿಗೆ ಏಕೆ ಶಿಕ್ಷಿಸುತ್ತಿದ್ದೀರಿ? ನೆನಪಿಡಿ, ಈ ಮನೆಯ ಸೊಸೆ ನನ್ನ ಹೆಂಡತಿ. ನಾನು ನನ್ನ ಹೆಂಡತಿಯ ವಿರುದ್ಧ ಏನೂ ಸಹಿಸಲು ಸಾಧ್ಯವಿಲ್ಲ. ಮಾನವಿ ಎಲ್ಲಿಯೂ ಹೋಗುವುದಿಲ್ಲ. ಒಂದು ವೇಳೆ ಅವಳು ಹೋದರೆ ನಾನು ಕೂಡ ಹೋಗುತ್ತೇನೆ. ಇದೇ ಕೇಳಿ ರಜತ್ ತಂದೆ ಆಲೋಕ್ ಸುನೀತಾ ಕೈ ಹಿಡಿದು ಹೇಳಿದರು, ರಜತ್ ಸರಿ ಹೇಳುತ್ತಿದ್ದಾನೆ. ಅವಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ಎಲ್ಲವನ್ನೂ ಮರೆತು ಅವಳನ್ನು ಒಪ್ಪಿಕೊಳ್ಳಿ. ಕೊನೆಗೆ ಸುನೀತಾ ಕೋಪವನ್ನು ಬಿಟ್ಟು ಕುಟುಂಬದವರೆಲ್ಲರೂ ಸಂತೋಷವಾಗಿ ಬದುಕಿದರು. ಕಥೆಯ ನೀತಿ, ಮಿತ್ರರೇ, ನಾನು ಈಗಾಗಲೇ ಬಹಳ ಬಾರಿ ಹೇಳಿದ್ದೇನೆ, ಪ್ರೇಮದಲ್ಲಿ ಮಾಡಿದ ಮಾಟ ಅತ್ಯಂತ ಭಯಾನಕ. ನಿಜವಾದ ಪ್ರೇಮವು ಮುಕ್ತತೆಯನ್ನು ನೀಡುತ್ತದೆ. ಎದುರಾಳಿಯ ಸಂತೋಷಕ್ಕಾಗಿ ತ್ಯಾಗ ಮಾಡಬೇಕು. ಮಾಟವನ್ನು ಬಳಸಿದರೆ ಫಲವೇನು ಎಂಬುದನ್ನು ಈ ಕಥೆ ನಿಮಗೆ ತಿಳಿಸಿತು.